ಚಿಕ್ಕ ಬಾರ್ಡರ್, ಗ್ರೀನ್ ಕಲರ್ ಸ್ಯಾರಿ. ಮತ್ತೆ ಈ ಕಂಚಿಲಿ ಹಬ್ಬಬ್ಬ ಅಂದ್ರೆ ಒಂದ್ 5 ರಿಂದ 6 ಸೀರೆ ನನಗೆ ಅಂತ ತಗೊಂಡಿರ್ಬೋದು. ಸಚಿನ್ ಅವ್ರ ಹೆಂಡತಿಯಾಗಿ ಮೊದಲನೇ ದಿನ ಈ ಸ್ಯಾರಿ ಹಾಕಿದ್ದೆ. ಈ ಸೀರೆನು ಪಚ್ಚೆಪಾಲ್ ತಗೊಂಡಿದ್ದು 1800 to 2200 ಒಳಗಡೆ. ಇದು ಮಾತ್ರ ನಂಗೆ ಸಖತ್ ಇಷ್ಟ ಆಯ್ತು. ಇದು ಫಸ್ಟ್ ತೋರ್ಸಿದಾಗ ಒಂದು 10,000 ಹೇಳ್ತಾರೆ ಈ ಸೀರೆ. ನನ್ನ ಫೇವ್ರೆಟ್ ಸ್ಯಾರಿ ಬಂತು. ಅಂಡ್ ಇದು ನನ್ ಫೇವ್ರೆಟ್ ಸ್ಯಾರಿ ಕೂಡ. ಫೇವ್ರೆಟ್ ಸ್ಯಾರಿ ಕಂಚಿಲಿ ಅಂತ. ಪ್ಲೀಸ್ ಯಾರಾದ್ರೂ ಕಂಚಿಗೆ ಹೋದ್ರೆ ಈ ತರದ್ ಒಂದ್ 3 ಸೀರೆ ತಂದ್ಕೊಡಿ ನನ್ಗೋಸ್ಕರ. 100 ಸೀರೆ ತಗೊಂಡಿದೀವಿ ಇಬ್ರು ಕಡೆಯಿಂದ. ಇಬ್ರು ಕಡೆಯಿಂದ 100 ಸೀರೆ ತಗೊಂಡಿದೀವಿ. ಹಾಯ್ ಗೈಸ್, ನಮ್ಮ ಹೊಸ ವ್ಲಾಗಿಗೆ ಸ್ವಾಗತ ಸುಸ್ವಾಗತ. ವೆಲ್ಕಮ್ ಟು ಆ ನ್ಯೂ ವ್ಲಾಗ್. ಈ ವ್ಲಾಗ್ ಅಲ್ಲಿ ಏನ್ ಸ್ಪೆಷಲ್ ಅಂದ್ರೆ ಕಂಚಿ ವಿಡಿಯೋ ವ್ಲಾಗ್ ಮಾಡ್ತಾ ಇದೀವಿ. ನಾವು ಕಂಚಿಗೆ ಹೇಗ್ ಹೋದ್ವಿ, ಹೇಗ್ ಸೀರೆ ಪರ್ಚೇಸ್ ಮಾಡಿದ್ವಿ, ಎಲ್ ಪರ್ಚೇಸ್ ಮಾಡಿದ್ವಿ ಅನ್ನೋದೆಲ್ಲ ಈ ವ್ಲಾಗ್ ಅಲ್ಲಿ ಇರುತ್ತೆ. ಅಂಡ್ ತುಂಬಾ ಕಮೆಂಟ್ ಹಾಕ್ತಿದ್ರಿ, ಅದಕ್ಕೆ ವಿಡಿಯೋ ಮಾಡ್ತಾ ಇದೀವಿ. ಸ್ಯಾರೀಸ್ ಯಾವ ಅಂಗಡಿ ತಗೊಂಡ್ರಿ, ಅಂಗಡಿ ಹೆಸರೇನು, ಈ ಸೀರೆ ಯಾವ ತರ, ತುಂಬಾ ಸೀರೆ ಬಗ್ಗೆನೇ ಕೇಳ್ತಿದ್ರಿ. ನಾವು ಹೋದಾಗ ನಂಗೊಂದ್ ಚೂರು ಐಡಿಯಾ ಇರ್ಲಿಲ್ಲ ಹೇಗೆ ಏನು ಕಂಚಿ ಹೇಗಿರುತ್ತೆ, ಶಾಪಿಂಗ್ ಹೇಗ್ ಮಾಡೋದಲ್ಲಿ ಅಂತ. ಸೊ ನಿಮಗ್ ಕಷ್ಟ ಆಗ್ಬಾರ್ದು ನೆಕ್ಸ್ಟ್ ಹೋದಾಗ ಅಂತ ಒಂದು ಹೆಲ್ಪ್ ಆಗ್ಲಿ ಅಂತ ವಿಡಿಯೋ ಮಾಡ್ತಾ ಇದೀವಿ. ಅಂಡ್ ನಾವು ತುಂಬಾ ಎಫರ್ಟ್ಸ್ ಹಾಕಿ ಹೋಗಿದೀವಿ ಅಲ್ಲಿ. ಅಷ್ಟು 450 ಕಿಲೋಮೀಟರ್ಸ್ ಒಂದ್ ಸೈಡ್ ಟ್ರಾವೆಲ್ ಮಾಡ್ಕೊಂಡು ನಾನು ನಮ್ ಫ್ರೆಂಡ್ಸ್ ಎಲ್ಲ ಡ್ರೈವ್ ಮಾಡ್ಕೊಂಡು ಹೋಗಿ 1.5 ದಿನ ಫುಲ್ ಸೀರೆ ಅಂಗಡಿಲೇ ಕೂತಿದೀವಿ. ಸೊ ಆ ಎಫರ್ಟ್ಸ್ ವೇಸ್ಟ್ ಆಗ್ಬಾರ್ದು ಅಂತ ನಿಮ್ಗೆ ನಮ್ ಎಕ್ಸ್ಪೀರಿಯನ್ಸ್ ನ ಶೇರ್ ಮಾಡ್ತಾ ಇದೀವಿ. ಕಂಚಿಗೆ ಹೋಗೋದ್ ವರ್ತಾ ಇಲ್ವಾ ಅಂತ ತುಂಬಾ ಚೆನ್ನಾಗಿ ಡೌಟ್ ಇರುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಕೊನೆಲಿ ಹೇಳ್ತೀವಿ ವರ್ತಾ ಹೋಗೋದ ಇಲ್ವಾ ಅಂತ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋನ. ಹಾಗೆ ಲವ್ ಸ್ಟೋರಿ ವ್ಲಾಗ್ ಮಾಡಿ ಅಂತ ತುಂಬಾ ಜನ ಕೇಳ್ತಾ ಇದ್ರಿ. ಅಂಡ್ ಮಾಡಿದೀವಿ, ಅದಕ್ಕೆ ತುಂಬಾ ಚೆನ್ನಾಗಿ ರೆಸ್ಪಾನ್ಸ್ ಕೂಡ ಬಂದಿದೆ. ಸೊ ತುಂಬಾ ಒಳ್ಳೊಳ್ಳೆ ಕಮೆಂಟ್ಸ್ ಹಾಕಿದ್ರಿ. ತುಂಬಾ ಜನ ನಮ್ ಲವ್ ಸ್ಟೋರಿನ ತುಂಬಾ ಜನ ಇಷ್ಟಪಟ್ಟಿದೀರಾ. ಅಂಡ್ ಹೀಗೆ ಆ ವಿಡಿಯೋನ ಯಾರು ನೋಡಿಲ್ಲ ಇನ್ನು ಚೆಕ್ಔಟ್ ಮಾಡಿ, ಯಾರು ನೋಡಿರಲ್ಲ ಚೆಕ್ಔಟ್ ಮಾಡಿ ಆ ವಿಡಿಯೋನ. ನಿಮ್ಮೆಲ್ಲರ ಪ್ರೀತಿ ನೋಡಿ ನಮ್ಗೆ ತುಂಬಾ ಖುಷಿ ಆಗಿದೆ. ಸೊ ಬನ್ನಿ ನಮ್ಮ ಕಂಚಿ ಸ್ಯಾರಿ ಎಕ್ಸ್ಪೀರಿಯನ್ಸ್ ನ ಸ್ಟಾರ್ಟ್ ಮಾಡೋಣ. ಈಗ ನಾನೇನ್ ಕ್ಯಾಮ್ರಾದಲ್ಲಿ ಇರಲ್ಲ, ಇವಳು ಇರುತ್ತೆ ಎಲ್ಲ, ನಾನು ಬಿಹೈಂಡ್ ದ ಕ್ಯಾಮ್ರಾ ಇರ್ತೀನಿ. ಡೀಟೇಲ್ ವ್ಲಾಗ್ ಬನ್ನಿ. ಕಂಚಿ ಸೀರೆ ಬಗ್ಗೆ ಹೇಳೋದಕ್ ಮುಂಚೆ ನನಗ್ ಕಂಚಿಗೆ ಯಾಕೆ ಹೋಗ್ಬೇಕು ಅನ್ಸ್ತು ಅಂದ್ರೆ, ಹಿಂಗೆ ಮಾತಾಡ್ಬೇಕಾದ್ರೆ ನನ್ ಕಲೀಗ್ ಶಾಲಿನಿ, ನನ್ ಫ್ರೆಂಡ್ ಶಾಲಿನಿ, ಅವಳು ಬಂದು ನೀನ್ ಮದ್ವೆ ಶಾಪಿಂಗಿಗೆ ಕಂಚಿಗೆ ಹೋಗೋಣ, ಅವಳು ಚೆನ್ನೈ, ಕಂಚಿಗೆ ಹೋಗೋಣ ನನ್ನ ಕರಿ ಅಂತ ಹಿಂಗೆ ಸುಮ್ನೆ ಹೇಳ್ದಂಗೆ ಕಾನ್ವರ್ಸೇಷನ್. ನಂಗೆ ಅಲ್ಲಿವರೆಗೂ ಕಂಚಿ ಬಗ್ಗೆ ಐಡಿಯಾ ಇರ್ಲಿಲ್ಲ, ಹೋಗ್ಬೇಕು ಅಲ್ಲಿ ಸೀರೆ ತಗೋತಾರೆ ಅದು ಇದು ಎಲ್ಲ. ಹಂಗೆ ಹೇಳಿದ್ಮೇಲೆ ನಾನು ಅದ್ರ ಬಗ್ಗೆ ಸ್ವಲ್ಪ ರಿಸರ್ಚ್ ಮಾಡ್ದೆವು. ಅಲ್ಲಿ ಕಂಚಿಲಿ ಸೀರೆಗಳು ಇಲ್ಲಿಗಿಂತ ಸ್ವಲ್ಪ ತುಂಬಾ ಚೆನ್ನಾಗಿರುತ್ತೆ, ತುಂಬಾ ವೆರೈಟೀಸ್ ಇರುತ್ತೆ, ದಾರೆಗೆಲ್ಲ ಅಲ್ಲಿ ಹೋಗಿ ತರ್ತಾರೆ ಅನ್ನೋದೆಲ್ಲ ಗೊತ್ತಾಯ್ತು. ಆಮೇಲೆ ಅವಳು ಚೆನ್ನೈ ಆಗಿರೋದ್ರಿಂದ ಅವಳು ತುಂಬಾ ಸತಿ ಹೋಗಿದ್ದಾಳೆ, ಅವಳ ಎಕ್ಸ್ಪೀರಿಯನ್ಸ್ ಅವಳು ಹೇಳಿದ್ಲು. ಸೊ ಅದಾದ್ಮೇಲೆ ಕಂಚಿಗೆ ಹೋಗೋಣ ಅಂತ ಮನೇಲೆಲ್ಲ ಹೇಳಿ ಕೇಳಿ, ಆಮೇಲೆ ಒಂದಷ್ಟು ಸೀರೆಗಳೆಲ್ಲ ನೋಡಿದ್ವಿ. ನಂಗೆ ಎಂಗೇಜ್ಮೆಂಟ್ ಟೈಮಲ್ಲಿ ಸೀರೆಗಳು ಸಿಕ್ಕಿರ್ಲಿಲ್ಲ ಅಷ್ಟೊಂದು. ಸೊ ಆಮೇಲೆ ನಮ್ ಫ್ಯಾಮಿಲಿಗೆಲ್ಲ ತೆಗಿಬೇಕಾಗಿತ್ತು, ನಮ್ ಫ್ಯಾಮಿಲಿಗೆ, ಸಚಿನ್ ಅವ್ರ ಫ್ಯಾಮಿಲಿಗೆಲ್ಲ ಸೀರೆಗಳು ತೆಗಿಬೇಕಿತ್ತು. ಆಲ್ಮೋಸ್ಟ್ 120 ಸ್ಯಾರೀಸ್ ತಗೋಬೇಕಿತ್ತು. ಸೊ ನೋಡೋಣ, ಕಂಚಿಲೇ ಟ್ರೈ ಮಾಡೋಣ. ಕಂಚಿಲ್ ಸಿಕ್ಕಿಲ್ಲ ಅಂದ್ರೆ ಗೊತ್ತಿಲ್ಲ, ನೋಡೋಣ ಅಂತ ಅನ್ಕೊಂಡ್ ಕಂಚಿಗೆ ಹೋಗಿದ್ದು. ಅಂಡ್ ಅವಳು ಜೊತೆ ಕರ್ಕೊಂಡು ಹೋದೆ. ಅವಾಗಿಂದ ಸ್ಟಾರ್ಟ್ ಆಗಿದ್ದು ಕಂಚಿಲ್ ಶಾಪಿಂಗ್ ಮಾಡ್ಬೇಕು ಅಂತ. ಅಂಡ್ ಅವ್ರ ಮನೇಲೂ ಹೋಗೋಣ ಅಂತ ಅಂದ್ರು. ಅವ್ರ ಅತ್ತಿಗೆ ಎಲ್ಲ ಹೋಗಿ ಬಂದಿದ್ರು, ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇತ್ತು ಕಂಚಿಲ್ ಚೆನ್ನಾಗಿ ಸಿಗುತ್ತೆ ಅಂತ. ಅಂಡ್ ನನಗ್ ಮಾತ್ರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸು ಕಂಚಿಲ್ ಹೆಂಗ್ ಶಾಪಿಂಗ್ ಮಾಡೋದು. ನಾನ್ ಅನ್ಕೊಂಡಿದ್ದೆ ಹಿಂಗ್ ಮೈಸೂರ್ ಬೆಂಗಳೂರು ತರ ಎಷ್ಟೊಂದ್ ಶಾಪ್ಸ್ ಇರುತ್ತೇನೋ, ಹೆಂಗ್ ನೋಡೋದು ಏನು ಅಂತ. ನಾನು ಆಮೇಲೆ ನನ್ನ ಫ್ರೆಂಡಿಗೆ ಕೇಳ್ತಾನೆ ಇರ್ತಿದ್ದೆ, ಹೆಂಗ್ ಹೋಗೋದು, ಯಾವ ಶಾಪಲ್ಲಿ ನಾನು ಪರ್ಚೇಸ್ ಮಾಡ್ಬೇಕು, ಏನೇನು ಗೊತ್ತಿಲ್ಲ. ಅವಳು ಒಂದ್ ಶಾಪ್ ಇದೆ, ತುಂಬಾ ಫೇಮಸ್ ಶಾಪ್, ಅಲ್ಲಿಗೆ ಹೋಗೋಣ ಫಸ್ಟ್. ಅಂಡ್ ಅವಳು ಕರ್ಕೊಂಡು ಹೋದ್ವಿ, ನಮ್ಗೆ ಹೆಲ್ಪ್ ಆಗತ್ತೆ ಅಂತ. ಪಾಪ ಅವಳು ಟೈಮ್ ಕೊಟ್ಟು ಅವಳು ನಮ್ ಜೊತೆ ಬಂದ್ಲು. ಅಂಡ್ ಅಲ್ಲಿ ಹೋದ್ಮೇಲೆ AS ಬಾಬುಸಾ ಶಾಪ್, ಅದು ಒಂದ್ AS ಇದೆ, ಮತ್ತೆ ಇನ್ನೊಂದ್ ಯಾವ್ದೋ ಅದೇ ತರ ಇನಿಷಿಯಲ್ ಚೇಂಜ್ ಅಲ್ಲಿ ಇದೆ. AS ಬಾಬುಸಾಗ್ ತುಂಬಾ ಜನ ಹೋಗ್ತಾರೆ. ಅಲ್ಲಿ ಹೋದ್ವಿ ನಾವು, ಅಲ್ಲಿ ಕರ್ಕೊಂಡು ಹೋದ್ಲು. ಕ್ರೌಡ್ ನೋಡಿ ಯಾಕಾದ್ರೂ ಬಂದ್ವಿ ಅಂತ. ಎಂಟ್ರಿ ಆದ ತಕ್ಷಣ 1000 ಜನ, 10,000 ಜನ ಇರೋ ತರ ಫೀಲು. ಕಾಲಿಡಕ್ಕೆ ಜಾಗ ಇಲ್ಲ ಅಲ್ಲಿ. ನಿಮ್ಗೆ ಈಗ ಮಾಮೂಲಿ ಶಾಪ್ಸ್ ಅಲ್ಲಿ ಮೇಲೆ ಡೆಸ್ಕ್ ಮೇಲೆ ತೋರಿಸ್ತಾರೆ, ಅದೆಲ್ಲ ಏನು ಇಲ್ಲ. ಫುಲ್ ಹಾಲು ಎಲ್ಲ ಸುತ್ತ ಸೀರಿಯಸ್ ಹಾಕ್ಬಿಟ್ಟಿದ್ದಾರೆ. ಕೆಳಗಡೆ ಮ್ಯಾಟ್ಸ್ ಹಾಕಿದ್ರೆ ಕುತ್ಕೊಳ್ಳೋದು, ನೋಡೋದು, ತಂದ್ ತೋರಿಸ್ತಾರೆ. ಗುಡ್ಡೆ ತರ ಸೀರೆಗಳು. ಕುತ್ಕೊಳ್ಳೋಕು ಜಾಗ ಇರಲ್ಲ, ಯಾರು ಹೋಗ್ತಾರ ಅಂತ ಕಾಯ್ತಾರೆ. ಬೀಗ್ರೂಟದಲ್ಲಿ ಜನ ನಿಂತಿರ್ತಾರ ಊಟಕ್ಕೆ, ಆ ತರ ಸೀನ್ ಲಿಟ್ರಲಿ. ಅಲ್ಲಿ ಹೋಗಿ ನಿಂತ್ಕೋಬೇಕು. ಸ್ಯಾಟರ್ಡೆ ಅಲ್ವಾಮ ಅನ್ಸುತ್ತೆ, ಸ್ಯಾಟರ್ಡೆ ಸಂಡೇ ಮಂಡೇನಾ ನೆನ್ಪಿಲ್ಲ ನನ್ಗೆ. ನಮ್ಗೂ ನೆನ್ಪಿಲ್ಲ. ಆತರ ಏನೋ ಹೋಗಿದ್ವಿ, ನಮ್ಗೆ ರಜೆ ಸಿಗಲ್ಲ ಅಂತ ಅನ್ಕೊಂಡು. ಫುಲ್ ರಶ್ ಇತ್ತು, ಹೆವಿ ರಶ್. ಸಂಡೇ ಮಂಡೇ ಅನ್ಸುತ್ತೆ ನಾ ಹೋಗಿದ್ದು. ಫುಲ್ ರಶ್ ಇತ್ತು. ನೋಡ್ತೀವಿ ಎಷ್ಟು 6 o'clock ಏನೋ ಸ್ಟೋರ್ ಕ್ಲೋಸ್. ಅಲ್ಲಿ ತನಕ ಅಷ್ಟೇ ಶಾಪಿಂಗ್ ಮಾಡಕ್ ಆಗೋದು. ನಾ ಹೋದಾಗ 11-12 ಆಗಿತ್ತು.
ನಾವ್ ಊಟನು ಬಿಟ್ಟಿ ತಿಂಡಿ ತಿನ್ಕೊಂಡು ಹೋಗಿದ್ದು ಒಂದು 4:30 5 o'clock ಇನ್ನೇನ್ ಅಂಗಡಿ ಕ್ಲೋಸ್ ಮಾಡ್ತಾರೆ ಅನ್ನೋ ತನಕನೂ ಅಲ್ಲೇ ಇದೀವಿ. ಇನಿಷಿಯಲಿ ಏನನ್ಸ್ತು, ಗ್ರೌಂಡ್ ಫ್ಲೋರ್ ಅಲ್ಲಿ ಕುತ್ಕೊಂಡ್ವಿ, 3 floors ಇದೆ, ನಾವು ಗ್ರೌಂಡ್ ಫ್ಲೋರ್ ಅಲ್ಲಿ ಕುತ್ಕೊಂಡ್ವಿ. ಫಸ್ಟ್ ನನ್ ಸೀರೆಗಳು ಫೈನಲ್ ಮಾಡ್ಕೊಳ್ಳೋಣ ಅಂತ ಧಾರೆ ಸೀರೆ ಮತ್ತೆ ಸ್ವಲ್ಪ ಕಾಸ್ಟ್ಲಿ ಸೀರೆ ಎಲ್ಲ ತರ್ಸಿದ್ವಿ. ನಂಗೆ ಇನಿಷಿಯಲಿ ಯಾವ ಸೀರೆನೂ ಇಷ್ಟ ಆಗ್ತಾ ಇಲ್ಲ. ಆಮೇಲೆ ಅವ್ರು ತರ್ತಾ ಇರೋದು ಅಷ್ಟೊಂದ್ ಚೆನ್ನಾಗಿರೋ ಸೀರೆಗಳು ತರ್ತಾ ಇಲ್ಲ. ಲೈಕ್ ಅವ್ರು ಯಾರೋ ತಗೊಂಡು ಬಿಟ್ಟಿರ್ತಾರಲ್ಲ ಆ ತರ ಸೀರೆಗಳು ತರಿಸ್ತಾ ಇದ್ರು. ನನಗೆ ಇನಿಷಿಯಲಿ ಇಷ್ಟನೇ ಆಗ್ಲಿಲ್ಲ. ಒಂದ್ 2.5 hours ನೋಡಿದ್ವಿ, ನಾವು ಕುತ್ಕೊಂಡು ನೋಡ್ತಾ ಇದೀವಿ, ಇವಳು ಏನ್ ಇನ್ನು ಚೂಸೇ ಮಾಡ್ತಾ ಇಲ್ಲ ಅಂತ ನಾವು ಈ ಕಡೆ. ಧಾರೆ ಸೀರೆ ಒಂದೇನೋ ಬಂತು, ಎಷ್ಟೊಂದೊಂದು 5-6 ವೆರೈಟೀಸ್ ಆಫ್ ಗೋಲ್ಡ್ ಸ್ಯಾರೀಸ್ ತಂದು ಹಾಕಿದ್ರು. ಗೋಲ್ಡ್ ವಿತ್ ಪಿಂಕ್, ಗೋಲ್ಡ್ ವಿತ್ ಪರ್ಪಲ್, ಅದು ಇದು ಎಲ್ಲ. ನಾನು ಒಂದು 2 ತರದ್ ಎತ್ತಿಟ್ಟೆ. ಧಾರೆ ಸೀರೆ ಒಂದು ನನ್ ಬಡ್ಜೆಟ್ ಅಲ್ಲೂ ಸಿಕ್ತು, ಓಕೆ ಅಂತ ಅನ್ಸ್ತು. ಇನ್ ಯಾವ ಸೀರೆನೂ ಇಷ್ಟ ಆಗ್ತಿಲ್ಲ. ಆಮೇಲೆ ಬೇರೆಯವ್ರಿಗೆ ಕೊಡ್ಬೇಕಲ್ಲ, ಆ ಸೀರೆ ನೋಡೋಣ ಅಂತಂದ್ರೆ ಆ ಸೀರೆನೂ ಇಷ್ಟ ಆಗ್ತಿಲ್ಲ. ಫುಲ್ ಬ್ಲಾಂಕ್. ಏನ್ ತಗೊಳ್ಳೋದು, ಸುಮ್ನೆ ಅಷ್ಟು ಕಿಲೋಮೀಟರ್ ಬೇರೆ ಟ್ರಾವೆಲ್ ಮಾಡ್ಕೊಂಡು ಪೆಟ್ರೋಲ್ ದುಡ್ಡು ಹಾಕೊಂಡು ನಮ್ ಎಫರ್ಟ್ಸ್ ಹಾಕೊಂಡು ಹೋಗಿದೀವಿ. ಇಲ್ಲಿಂದ ಸೀರೆ ತಗೊಳ್ದೆ ವಾಪಸ್ ಹೋದ್ರೆ ನಮ್ ಪಪ್ಪ ಏನ್ ಮಾಡ್ತಾರೆ, ಬೈತಾರೆ ಅನ್ನೋದೆಲ್ಲ ನಾನು ಆಮೇಲೆ ಒಂದ್ಸತಿ ಹೇಳ್ದೆ ಕೂಡ, ಇಷ್ಟ ಆಗ್ತಿಲ್ಲ ಅಷ್ಟೊಂದು. ನಾವ್ ಏನೋ ಇವತ್ತು ಹೋಗಿ ಆಲ್ಟ್ ಆಗಿ ನಾಳೆ ಬರ್ಬೇಕಿತ್ತು. ಸೊ ಬೇಡ, ಇವತ್ತೇ ವಾಪಸ್ ಹೋಗ್ಬಿಡೋಣ, ನಾಳೆ ಬೆಂಗಳೂರಲ್ಲಿ ಶಾಪ್ ಮಾಡೋಣ, ನಂಗೆ ಯಾಕೋ ಇಲ್ಲಿ ಸೀರೆಗಳೇ ಇಷ್ಟ ಆಗ್ತಿಲ್ಲ ಅಂತಾನು ಹೇಳ್ದೆ ನಾನು. ಆಮೇಲೆ ನಾವ್ ಅವ್ರಿಗೆ ತೋರ್ಸೋರಿಗೆ ಹೇಳಿದ್ವಿ, ತುಂಬಾ ಚೆನ್ನಾಗಿರೋ ತೋರ್ಸಿ, ನಮ್ಗೆ ಯಾಕೋ ಅಷ್ಟೊಂದು ಇಷ್ಟ ಆಗ್ತಿಲ್ಲ ಅಂತ. ಆಮೇಲೆ ಸ್ವಲ್ಪ ಬೇರೆ ಕಲೆಕ್ಷನ್ ಸೀರೆಸ್ ತರಕ್ ಸ್ಟಾರ್ಟ್ ಮಾಡಿದ್ರು. ಅವಾಗ ಏನೋ ಸ್ವಲ್ಪ ಸಮಾಧಾನ ಆಯ್ತು. ಆಮೇಲೆ ಟೈಮ್ ಹೋಗಿದ್ದೆ ಗೊತ್ತಾಗಿಲ್ಲ, ಎಲ್ಲರಿಗೂ ಸೀರೆ ಪರ್ಚೇಸ್ ಮಾಡಕ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಂದು ಫಸ್ಟ್ ನನ್ ಸೀರೆಗಳು ತೋರಿಸ್ತೀನಿ, ನನ್ ಮದ್ವೆಲ್ ಹಾಕಿದ್ದು. ನಾನ್ ಧಾರೆ ಸೀರೆ ನೀವ್ ನೋಡೇ ವೆಡ್ಡಿಂಗ್ ಔಟ್ಫಿಟ್ಸ್ ಅಲ್ಲಿ ಎಲ್ಲ ಎಕ್ಸ್ಪ್ಲೈನ್ ನೋಡಿಲ್ಲ ಅಂದ್ರೆ ವೆಡ್ಡಿಂಗ್ ಔಟ್ಫಿಟ್ಸ್ ಅಲ್ಲಿ ಹೋಗಿ ನೋಡಿ ನನ್ ಧಾರೆ ಸೀರೆ, ಅದ್ರ ಡೀಟೇಲ್ಸ್ ಎಲ್ಲ ಅದ್ರಲ್ಲಿದೆ. ಡಿಸ್ಕ್ರಿಪ್ಷನ್ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿ ಗೈಸ್, ನಮ್ಮ ಔಟ್ಫಿಟ್ ಡೀಟೇಲ್ಸ್ ಬ್ಲಾಗ್. ನೆಕ್ಸ್ಟ್ ಬಂದು ಇದು ನಾನು ಅಸೆಗ್ ಹಾಕಿದ್ದು, ಅಕ್ಕಿ ಎಲ್ಲ ಬರ್ದು ನಮ್ಗೆ ಅಸೆ ಶಾಸ್ತ್ರ ಮಾಡ್ತಾರೆ, ಅದಕ್ ಹಾಕಿದ್ದು ನಾನು ಈ ಸೀರೆನ. ನನ್ಗೆ ಈ ಗ್ರೀನ್, ನಮ್ಮ ಮನೇಲಿ ತುಂಬಾ ಗ್ರೀನ್ ಶೇಡ್ಸ್ ಇದೆ. ಲೈಕ್ ಈಗ ನಮ್ಮ ಅಕ್ಕ, ನಾನು, ನನ್ನ ತಂಗಿ ಎಲ್ಲ ಶೇರ್ ಮಾಡ್ಕೋತೀವಿ ಸೀರೆಗಳು, ಡ್ರೆಸ್ಸಸ್ ಎಲ್ಲಾನುವೆ. ಸೊ ಗ್ರೀನ್ ಶೇಡ್ಸ್ ಅಲ್ಲಿ ನಮ್ಮ ಹತ್ರ ಒಂದ್ 3-4 ಸೀರೆ ಇತ್ತು, ಡಾರ್ಕ್ ಗ್ರೀನ್ ಶೇಡ್ಸ್ ಅಲ್ಲಿ. ನಂಗೆ ಆ ಶೇಡ್ಸ್ ಬೇಡ ಆಗಿತ್ತು. ಈ ಶೇಡ್ಸ್ ತುಂಬಾ ನೋಡ್ತಾ ಇದ್ದೆ ಬೇರೆಯವ್ರ ಫೋಟೋಸ್, ಈ ಶೇಡ್ ಅಲ್ಲಿ ಒಂದ್ ಸೀರೆ ಬೇಕಿತ್ತು. ಅಂಡ್ ಈ ಸೀರೆ ಸೆಕೆಂಡ್ ಡೇ ಇನ್ನೇನು ಹೋಗ್ತಾ ಇದೀವಿ ವಾಪಸ್ ನಾವು ಮೈಸೂರ್ಗೆ ಹೊರಡ್ಬೇಕು ಅನ್ನುವಾಗ ನಂಗೆ ಈ ಸೀರೆ ಅಲ್ಲಿ ಯಾರೋ ನೋಡ್ತಿರ್ಬೇಕಾದ್ರೆ ಸಿಕ್ಕಿದ್ದು. ಯಾರು ತಗೊಳ್ಳಿಲ್ಲ, ನಾನ್ ತಗೊಂಡೆ. ಇದು ಲೀಫ್ ಇದೆ, ಗ್ರೀನ್ ವಿತ್ ಮರೂನ್ ಕಾಂಬಿನೇಷನ್, ಲೀಫ್ ಇದೆ, ಚಿಕ್ಕು ಬಾರ್ಡರ್, ಈ ತರ ಸ್ಟ್ರೈಪ್ಸ್ ಅಲ್ಲಿ ಬಾರ್ಡರ್ ತರ ಇದೆ ಇಡೀ ಸ್ಯಾರಿ, ಈ ತರ ಬರುತ್ತೆ. ಆಕ್ಚುಲಿ ನಾನು ಇದನ್ನ ಬಳೆ ಶಾಸ್ತ್ರಕ್ಕೆ ಹಾಕೋಬೇಕು ಅಂತ ತಗೊಂಡೆ. ಈ ಸೀರೆ ಆಲ್ಮೋಸ್ಟ್ 8,000 ಅಂತ ಅನ್ಸುತ್ತೆ, 8,200 300 ಹಂಗಿರುತ್ತೆ, ನಂಗೆ ಅದೆಲ್ಲ ಗೊತ್ತಿಲ್ಲ. 7.5 ಇಂದ 8.5 ಒಳಗಡೆ ಇದೆ ಈ ಸೀರೆ. ಬಳೆ ಶಾಸ್ತ್ರಕ್ಕೆ ಹಾಕೋಬೇಕು ಅಂತ ತಗೊಂಡೆ. ಆದ್ರೆ ಬಳೆ ಶಾಸ್ತ್ರ ನಮ್ದು ರಿಸೆಪ್ಷನ್ ಆದ್ಮೇಲೆ ಇತ್ತು, ನಮಗ್ ಟೈಮ್ ಇರ್ಲಿಲ್ಲ. ಆಗ ಇದೆಲ್ಲ ಡ್ರೇಪ್ ಮಾಡೋ ಅಷ್ಟು ಟೈಮ್ ಇರಲ್ಲ ಅಂದ್ಬಿಟ್ಟು ಅವಾಗ ನಾನು ಒಂದು ಕ್ರೇಪ್ ಸಿಲ್ಕ್ ಸ್ಯಾರಿ ತಗೊಂಡೆ, ಅದ್ ಮೈಸೂರಲ್ಲೇ ತಗೊಂಡಿದ್ದು. ಸೊ ಇದು ಬಂದು ಅಲ್ಲಿ ತಗೊಂಡಿದ್ದು. ಇದು 7.5 to 8.5 ರೇಂಜ್ ಅಲ್ಲಿ ಇದೆ. ಚಿಕ್ಕು ಬಾರ್ಡರು, ಗ್ರೀನ್ ಕಲರ್ ಸ್ಯಾರಿ. ನಾನು ಅಸೆ ಶಾಸ್ತ್ರಕ್ಕೆ ಹಾಕಿದ್ದೆ. ಇದೇ ಫಸ್ಟ್ ಶಾಸ್ತ್ರ ನಮ್ದು ಚಪ್ರ ಪೂಜೆ ಆದ್ಮೇಲೆ. ಅಂಡ್ ಇದಕ್ಕೂ ಬೇಬಿ ಕುಚ್. ಬೇಬಿ ಕುಚ್ ಈಸ್ ಪರ್ಮನೆಂಟ್. ಬೇಬಿ ಕುಚ್ ಇಸ್ ಕಾಮನ್, ಯಾವ ಸೀರೆಗಳಲ್ಲೂ ನೀವು ಬೇರೆ ಕುಚ್ ನೋಡಲ್ಲ. ಅಂಡ್ ಬೇಬಿ ಕುಚ್ ಹಾಕಿರೋರು ಈ ವಿಡಿಯೋ ಬ್ಲಾಗ್ ನೋಡ್ತಿರ್ತಾರೆ, ಕಮೆಂಟ್ ಹಾಕಿದ್ರು ಲಾಸ್ಟ್ ವಿಡಿಯೋಗೆ. ನಾನೇ ಅವರೇ ಪಾಪ ಸಜೆಸ್ಟ್ ಮಾಡಿದ್ರು ಬೇರೆ ಹಾಕ್ಸ್ಕೊಳ್ಳಿ, ಮದ್ವೆ ಅಲ್ವಾ ಅಂತ. ನನಗೆ ಆಂಟಿ ಇದೆಲ್ಲ ನೋಡೋದೇ ಇಲ್ಲ, ನನ್ ಬೇಡ ಅಂತ ಬೇಬಿ ಕುಚ್ಚೆ ಹಾಕ್ಸ್ಕೊಂಡೆ. ಆಮೇಲೆ ನಾನು ಜಾಸ್ತಿ ಹಾಕ್ಸ್ಕೊಳ್ಳಿಲ್ಲ ಅಂತ ಪಾಪ ಅವರೇ ಒಂದ್ 2-3 ಸೀರೆಗೆ ಬೇಬಿ ಕುಚ್ಚೆ ಮಧ್ಯದಲ್ಲಿ ಬೀಟ್ಸ್ ಹಾಕ್ಬಿಟ್ಟು ಮಾಡ್ಕೊಟ್ಟಿದ್ರು. ಥ್ಯಾಂಕ್ಸ್ ಆಂಟಿ, ತುಂಬಾ ಚೆನ್ನಾಗಿ ಹಾಕೊಟ್ಟಿದೀರಾ. ನಾನು ಆಲ್ಮೋಸ್ಟ್ ಒಂದು 20 ಸೀರೆ ಕೊಟ್ಟನೇನೋ, 20-25 ಸೀರೆ, ಕುಚ್ಚು, ಫಾಲು, ಸಿಗ್ಜಾಗ್ ಅಂತ ಅಷ್ಟು ಸೀರೆ ಅವ್ರಿಗೆ ಕೊಟ್ಟಿದ್ದು, ಇನ್ನೂ ಅವ್ರ ಹತ್ರ ಓಡಾಡ್ತಾ ಇದ್ದೆ. ಈ ಸೀರೆ ನಂಗೆ ಇಷ್ಟ ಆಯ್ತು, ಕಲರ್ ಕಾಂಬಿನೇಷನ್. ಫೋಟೋ ಸೀರೆಯಲ್ಲಿ ಇವಳು ಹಸೆ ಶಾಸ್ತ್ರ ಮಾಡ್ಕೊಂಡು ನಂಗೆ ಫೋಟೋ ಕಳಿಸ್ತಿಲ್ದು. ನಾನ್ ನಮ್ಮನೇಲಿದ್ದೆ, ಏನೋ ಅಷ್ಟ್ ನಾವ್ ಹಳದಿ ಮಾಡಿಸ್ಕೊಂಡು ನಾವನ್ನೆಲ್ಲೂ ಓಡಾಡ್ತಿರ್ಲಿಲ್ಲ. ನಮ್ ಶಾಸ್ತ್ರ ಇವ್ರ ಶಾಸ್ತ್ರ ಸ್ವಲ್ಪ ಉಲ್ಟಾ. ನಂಗೆ ಫಸ್ಟ್ ಹಸೆ, ಆಮೇಲೆ ಹಲ್ದಿ. ಇವ್ರಿಗೆ ಫಸ್ಟ್ ಹಲ್ದಿ, ಆಮೇಲೆ ಹಸೆ. ನಾನು ಬರೀ ಫೋಟೋ ನೋಡ್ಕೊಂಡು ಚೆನ್ನಾಗಿ ಕಾಣ್ತಾಳೆ ಅಂತ ಅನ್ಕೋತಿದ್ದೆ ಅಷ್ಟೇ. ನಾನು ರಿಯಲ್ ಆಗಿ ನೋಡೇ ಇಲ್ಲ ಇವಳನ್ನ ಸೀರೆಯಲ್ಲಿ. ನೆಕ್ಸ್ಟ್ ಯಾವಾಗ ಫಂಕ್ಷನ್ ನೋಡ್ಕೊಂಡಾಗ ನೋಡ್ಬೇಕಷ್ಟೇ. ನೆಕ್ಸ್ಟ್ ನಾನು ಚಪ್ರ ಪೂಜೆಗೆ ಮತ್ತೆ ಹಲ್ದಿಗೆಲ್ಲ ಇಲ್ಲೇ ಮೈಸೂರಲ್ಲಿ ತಗೊಂಡಿದ್ ಸೀರೆನೆ. ನೆಕ್ಸ್ಟ್ ಅದು ಚೌಟ್ರಿಗೆ ಹೋಗ್ಬೇಕಾದ್ರೆ ಅಂಡ್ ನಾನು ಅದನ್ನ ನನ್ಗೆ ಅಂತ ತಗೊಂಡೆ. ಬಿಟ್ರೆ ಇನ್ನು ಧಾರೆದು, ರಿಸೆಪ್ಷನ್ದು ಅವ್ರು ಕೊಡ್ಸದ್ ಒಂದ್ 3 ಸೀರೆನೋ ನನ್ಗೆ ಅಂತ ತಗೊಂಡೆ.
ಇನ್ ಯಾವ ಸೀರೆನೂ ನಾನು ನನ್ಗೆ ಅಂತ ಡಿಸೈಡ್ ಮಾಡಿ ತಗೊಂಡೇ ಇಲ್ಲ. ಈ ಸೀರೆ ಎಲ್ಲ ನಮ್ ದೊಡ್ಡಮ್ಮ ನಮ್ಮ ಅತ್ತೆ ಅವ್ರಿಗೆಲ್ಲ ಕೊಡ್ಸಕ್ಕೆ ಅಂತ ಒಂದು 15-20 ಸಾರೀಸ್ ತಗೊಂಡಿದ್ವಿ ಈ ಪ್ಯಾಟರ್ನ್ ಅಲ್ಲಿ. ಈ ಪ್ಯಾಟರ್ನ್ ಅಲ್ಲಿ ತುಂಬಾ ಕಲರ್ಸ್ ತಗೊಂಡಿದ್ವಿ. ಒಂದ್ 15-20 ಸೀರೆ ತಗೊಂಡಿದ್ವಿ ಅನ್ಸುತ್ತೆ ಈ ಪ್ಯಾಟರ್ನ್ ಅಲ್ಲಿ. ಇದೆಲ್ಲಾ ಸೀರೆಗಳು ಬಂದು 3.2 ಇಂದ 4 ಒಳಗಡೆ ಎಲ್ಲ ಒಂದೊಂದ್ ಸೀರೆ ಒಂದೊಂದ್ ರೇಂಜ್ ಇತ್ತು. ಎಲ್ಲ ಒಂದೇ ರೇಂಜ್ ಇರ್ಲಿಲ್ಲ. 3200 ಇಂದ 4000 ಒಳಗಡೆ ಇದ್ ಸ್ಯಾರೀಸ್ ಇತ್ತು. ಅಂಡ್ ನಾನು ಈ ಸೀರೆ ಫಸ್ಟ್ ನನಗೆ ಅಂತ ನಾನು ತಗೊಂಡಿಲ್ಲ, ಸುಮ್ನೆ ಒಂದ್ 15 ಸೀರೆ ಅಂತ ತಗೊಂಡ್ ಬಂದಿದ್ದು. ಈಗ ಮೈಸೂರಿಗೆ ಬಂದು ನಾವೆಲ್ಲ ಸೀರೆ ಅಲ್ಲಿ ನೋಡ್ಬೇಕಾದ್ರೆ ಎಲ್ಲಾ ಗಜಿಬಿಜಿ ಎಲ್ಲ ಇದ್ ಅಲ್ಲಿ ನೋಡಿದ್ದೆ ಅಲ್ವಾ, ಇದಿಲ್ ನೋಡಿದ್ದೆ ಅಲ್ವಾ ಅಂತ ಅನ್ಸ್ತಿತ್ತು. ಆಮೇಲೆ ಮೈಸೂರಿಗೆ ಬಂದ್ಮೇಲೆ ಹಿಂಗೆ ಯಾರ್ಯಾರಿಗೆ ಏನೇನ್ ಕೊಡ್ಬೇಕು ಅಂತ ನೋಡುವಾಗ ಈ ಕಲರ್ ಕಾಂಬಿನೇಷನ್ ಇಷ್ಟ ಆಯ್ತು. ಆರೆಂಜ್ ಅಲ್ಲೇ ತಗೋಬೇಕು ಅಂತ ಸಚಿನ್ ಅವ್ರ ಕಡೆಯಿಂದ ಒಂದ್ ಸೀರೆ ತಗೊಂಡಿದ್ದೆ. ಅದ್ಯಾಕೋ ನನ್ ತಂಗಿ ಆಮೇಲೆ ಅವ್ರ ಮನೆಯವರೆಲ್ಲ ಇಷ್ಟ ಪಡ್ಲಿಲ್ಲ ಸೀರೆ. ಅಷ್ಟ್ ಚೆನ್ನಾಗ್ ಕಾಣ್ತಲ್ಲ ನಿನ್ಗೆ, ಬೇಡ ಬೇಡ ಅಂತ ಅಂದ್ರು. ಆಮೇಲೆ ಅದು ಸ್ವಲ್ಪ ಕಾಸ್ಟ್ಲಿ ಸೀರೆ, 12,000 ಸ್ಯಾರಿ ಆಗಿತ್ತು. ಅದಕ್ಕೆ ಅದು ಬೇಡ ಬಿಡು ಅಂತ ಅದನ್ನ ಬಿಟ್ಬಿಟ್ಟು ಬಂದ್ಬಿಟ್ಟಿದ್ದೆ. ಅಂಡ್ ನನಗೆ ಈ ಕಲರ್ ಕಾಂಬಿನೇಷನ್ ಬೇಕೇ ಬೇಕಾಗಿತ್ತು ಒಂದ್ ಸೀರೆ. ಸೊ ತಂದಿದ್ ಸೀರೆಯಲ್ಲಿ ಈ ಸೀರೆ ಬಂದ್ ನಾನು ತಗೊಂಡ್ಬಿಟ್ಟೆ. ನಾನ್ ಜಾಸ್ತಿ ಕಂಚಿಲಿ ಹಬ್ಬಬ್ಬ ಅಂದ್ರೆ ಒಂದ್ 5-6 ಸೀರೆ ನನ್ಗೆ ಅಂತ ತಗೊಂಡಿರ್ಬೋದು ನಾನು. ಬಿಟ್ರೆ ಇನ್ ಎಲ್ಲಾ ತಗೊಂಡ್ ಬಂದಿದ್ ಸೀರೆಲಿ ಯಾವ್ದು ಇಷ್ಟ ಆಗುತ್ತೆ ಅದ್ ತಗೊಂಡೆ. ಯಾಕೆ ಅಂದ್ರೆ ಇನ್ನೊಂದ್ಸತಿ ಶಾಪಿಂಗ್ ಹೋಗಕ್ಕೆ ನಂಗೆ ನಿಜ ಇಂಟ್ರೆಸ್ಟ್ ಇರ್ಲಿಲ್ಲ. ಅಲ್ಲ ಇವ್ಳು ಹೋದ್ರೆ ನಾನು ಕರ್ಕೊಂಡು ಹೋಗ್ಬೇಕು ಇವಳನ್ನ. ನಾನು ಅಲ್ಲೇ ಪುನಃ ಕರ್ಕೊಂಡು ಮೈಸೂರಲ್ಲಿ ತುಂಬಾ ನೋಡ್ಬಿಟ್ಟಿದ್ದೆ, ನಂಗೇನೋ ಅಷ್ಟು ಇಷ್ಟ ಆಗ್ತಿರ್ಲಿಲ್ಲ ಸೀರೆ. ಆಮೇಲೆ ಬಡ್ಜೆಟ್ ಜಾಸ್ತಿ. ಈ ತರ ಸೀರೆ ತಗೋತೀನಿ ಅಂದ್ರೆ ಒಂದ್ 7,000-8,000 ಎಲ್ಲ ಕೊಡ್ಬೇಕು. ನಂಗೆ ಅಷ್ಟು ಕೊಡಕ್ಕೂ ಇಂಟ್ರೆಸ್ಟ್ ಇರ್ಲಿಲ್ಲ. ಆಮೇಲೆ ಹೋಗಿ ನೋಡಿ ತಗೊಳಕ್ಕದಕ್ಕೂ ಟೈಮು ಇರ್ಲಿಲ್ಲ ನಮ್ಗೆ. ಬ್ಲೌಸ್ ಎಲ್ಲ ಹೊಲ್ಸ್ಬೇಕಾಗಿತ್ತು. ಸೊ ಇನ್ನೊಂದ್ಸತಿ ಯಾರು ಹೋಗ್ತಾರೆ ಅಂತ ನಾನು ಇದ್ದಿದ್ ಸೀರೆ ಎಲ್ಲ ನನಗೆ ಯಾವ್ದು ಇಷ್ಟ ಆಯ್ತು ಅದ್ ಬಂದ್ ತಗೊಂಡೆ. ಇದು ಆರೆಂಜ್ ವಿತ್ ಪಿಂಕ್. ಇದು ನಾನು ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಕೊಂಡಿದ್ದೆ. ಈ ಸೀರೆಲ್ಲೂ ನನ್ನ ಸಚಿನ್ ನೋಡಿಲ್ಲ. ಇದಕ್ಕೆ ನಾನು ಬೇಬಿ ಕುಚ್ಚು ಹಾಕ್ಸಿಲ್ಲ, ಸ್ವಲ್ಪ ಕಮ್ಮಿ ಸೀರೆ ಅಂತ ಅಂದ್ಬಿಟ್ಟು ವೇಸ್ಟ್ ಅಂತ. ಆಮೇಲೆ ಬ್ಲೌಸ್ ಕೂಡ ಡಿಸೈನ್ ಮಾಡ್ಸಿಲ್ಲ, ಏನು ನಾರ್ಮಲ್ ಬ್ಲೌಸ್ ಹೊಲ್ಸಿದ್ದೆ. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನನ್ಗೆ ಫೋಟೋಸ್ ಹಾಕ್ತಿವಿ ನೋಡಿ. ಇದು ಫುಲ್ ಪ್ರಿಂಟ್ ಇದೆ, ಗೋಲ್ಡ್ ಪ್ರಿಂಟ್. ಪ್ಲೇನ್ ಇಲ್ಲ ಸ್ಯಾರಿ, ಸೀರೆ ಮೇಲೆ ಪ್ರಿಂಟ್ ಇದೆ, ಪೀಕಾಕ್ ಪ್ರಿಂಟ್ ಇದೆ. ಅಂಡ್ ಪಿಂಕ್ ಕಲರ್ ಬಾರ್ಡರ್, ಸ್ಮಾಲ್ ಬಾರ್ಡರ್ ಇದೆ. ಇದು ಬಾರ್ಡರ್, ಇದು ತುಂಬಾ ದೊಡ್ಡ ಬಾರ್ಡರ್ ಇದೆ. ಚೆನ್ನಾಗಿ ಕಾಣ್ತಾ ಇದೆಯಾ? ಚೆನ್ನಾಗಿ ಕಾಣಿಸ್ತಾ ಇದೆ ಮೇಡಮ್ ಅವ್ರೆ. ಯೂಶಲಿ ಲೈಟ್ ಕಲರ್ಸ್ ಅಂತೆಲ್ಲ ತಗೊಳಲ್ಲ, ಚೆನ್ನಾಗಿ ಕಾಣಿಸಲ್ಲ ಅಂತ ಅಂತಾರೆ. ಅದಕ್ಕೆ ಸೀರೆ ಬಿಟ್ಟು ಬಂದಿದ್ದು. ಅರೆ ದಿಸ್ ಲುಕ್ಡ್ ವೆರಿ ವೆಲ್ ಆನ್ ಮೀ. ಚೆನ್ನಾಗಿ ಕಾಣಿಸ್ತಾ ಇತ್ತು ಫೋಟೋ ನೋಡಿದಾಗ. ಆಮೇಲೆ ನೆಕ್ಸ್ಟ್ ರಿಸೆಪ್ಷನ್, ಅದಕ್ಕೆ ಲೆಹಂಗಾ ಹಾಕಿದ್ದೆ. ಆಮೇಲೆ ಧಾರೆ ಸೀರೆ ನೀವ್ ನೋಡಿದ್ದೀರಾ. ನೆಕ್ಸ್ಟ್ ಅವ್ರ ಮನೆಗೆ ಹೋಗಿದ್ ನೆಕ್ಸ್ಟ್ ಡೇ ದೇವಸ್ಥಾನಕ್ಕೆಲ್ಲ ಹೋಗ್ಬೇಕಲ್ಲ, ಅವತ್ತು ಹೆಂಡತಿಯಾಗಿ ಮೊದಲನೇ ದಿನ ಸಚಿನ್ ಅವ್ರ ಹೆಂಡತಿಯಾಗಿ ಮೊದಲನೇ ದಿನ ಈ ಸ್ಯಾರಿ ಹಾಕಿದ್ದೆ. ಈ ಸ್ಯಾರಿಲಿ ತುಂಬಾ ವಿಡಿಯೋಸ್ ಮಾಡಿದೀವಿ, ತುಂಬಾ ಕಂಟೆಂಟ್ ಮಾಡಿ ಹಾಕಿದೀವಿ. ನಂಗೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಲೈಟ್ ವೇಟ್ ಇದೆ ಸ್ಯಾರಿ, ನಾರ್ಮಲ್ ಸ್ಯಾರಿ. ಇದು 1750 ಅನ್ಸುತ್ತೆ ಈ ಸ್ಯಾರಿ. ಕಡಿಮೆ ಪ್ರೈಸ್, ಸಕ್ಕದಾಗಿ ಕಾಣಿಸ್ತಿತ್ತು. ಇದು ಲೈಟ್ ಕಲರ್ ಅಂತ ಅಂದ್ರೂ ಪರವಾಗಿಲ್ಲ ಅಂತ ತಗೊಂಡೆ. ನಂಗೆ ಸಖತ್ ಇಷ್ಟ ಆಯ್ತು ಈ ಸೀರೆ. ಇದ್ರ ಮೇಲುವೆ ಲೈಕ್ ಇದೊಂಥರ ಡಬಲ್ ಕಲರ್ ಶೇಡ್ ಇದೆ. ಹಿಂಗ್ ಒಂಥರ ಈ ಮೇಲ್ ಎತ್ತಿ ನೋಡಿದ್ರೆ ಒಂದ್ ಶೇಡು, ಕೆಳಗಿಟ್ರೆ ಒಂದ್ ಶೇಡ್ ಕಾಣಿಸ್ತಾ ಇದೆ ಸ್ಯಾರಿ. ಆನಿಯನ್ ಪಿಂಕ್ ಮತ್ತೆ ಲೈಟ್ ಬ್ರೌನ್ ತರ ಮಿಕ್ಸ್ ತರ ಕಾಣಿಸುತ್ತೆ. ಆಮೇಲೆ ಸ್ವಲ್ಪ ಲೈಟ್ ಆರೆಂಜ್ ತರಾನು ಕಾಣಿಸುತ್ತೆ ಸ್ಯಾರಿ ಫುಲ್. ಆಮೇಲೆ ಗ್ರೇ ಮಿಕ್ಸ್ ತರಾನು ಅನ್ಸ್ತಾ ಇದೆ ಚೂರು. ನನ್ ಕ್ಯಾಮ್ರಾಗ ಹೆಂಗ್ ಕಾಣಿಸ್ತಾ ಇದೆ ಗೊತ್ತಿಲ್ಲ. ಚಿಕ್ಕ ಬುಟ್ಟ ಡಿಸೈನ್ ಇದೆ, ಚಿಕ್ಕ ಬಾರ್ಡರ್. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು ಈ ಸೀರೆ. ನನಗೆ ಎಲ್ಲಾರು ಹೋಗ್ಬೇಕು, ನಾನೇ ಉಡ್ಕೋಬೇಕು ಅಂದ್ರೆ ಪಟ್ ಅಂತ ಉಡ್ಕೋಬಹುದು ಸ್ಯಾರಿ. ಆ ತರ ಇದೆ. ಇದು ಚೆನ್ನಾಗಿದೆ. ಈ ರೇಂಜ್ ಸ್ಯಾರಿಗಳು ಸಿಗುತ್ತೆ. ಅಂಡ್ ಒಂದ್ ಹೇಳ್ಬೇಕು, ನಾವ್ ಎಲ್ಲಾನು AS ಬಾಬು ಶಾಲೆ ತಗೊಳ್ಳಿಲ್ಲ. ಸ್ವಲ್ಪ ಆವಾಗ್ಲೇ ತೋರ್ಸಿದ್ 2 ಸ್ಯಾರಿ ಅಂತವ್ ಮಾತ್ರ ತಗೊಂಡ್ವಿ. ಆಮೇಲೆ ತುಂಬಾ ಜನ ಕೊಡೋಕೆಲ್ಲ ತಗೊಂಡ್ವಿ. ಆಮೇಲೆ ನೆಕ್ಸ್ಟ್ ನನ್ ಫ್ರೆಂಡ್ ಪಚಾಯಪ್ಪನು ಟ್ರೈ ಮಾಡೋಣ ಅಂತ ಅಂದ್ಲು ಅಂತ ಪಚಾಯಪ್ಪ ಸಿಲ್ಕ್ಸ್ಗೂ ಹೋದ್ವಿ. ಅಂಡ್ ಅಲ್ಲಿ ತುಂಬಾ ಸೀರೆ ಅಂಗಡಿಗಳಿದೆ. AS ಬಾಬು ಶಾ, ಪಚಾಯಪ್ಪ ಎಲ್ಲ ಬಿಟ್ರೆ ಬೇರೆ ಎಷ್ಟೊಂದಿದೆ, 1000 ಇದೆ. ನೇಮ್ಡ್ ಅಲ್ಲಿ ಪಚಾಯಪ್ಪ ಇತ್ತು. ಇನ್ನೊಂದ್ ಯಾವ್ದೋ ಇತ್ತಲ್ಲಮ್ಮ, ನಾವ್ ಹೋಗ್ಬೇಕು ಅನ್ಕೊಂಡ್ವಿ, ಮಹೇಶ್ ಸಮಥಿಂಗ್ ಏನೋ ಇತ್ತು. ಅಲ್ಲಿಗೆ ಹೋಗ್ಬೇಕು ಅನ್ಕೊಂಡು ನಮಗ್ ಟೈಮ್ ಆಗ್ಲಿಲ್ಲ. ಈ ಸೀರೆ ಬಂದು ಪಚಾಯಪ್ಪ ಅಲ್ಲಿ ತಗೊಂಡಿದ್ದು. ಈ ತರದ್ದು ಎಷ್ಟೊಂದು ಕಲೆಕ್ಷನ್ಸ್ ಮತ್ತೆ ಇನ್ನು ತೋರಿಸ್ತೀನಿ ಇವಾಗ. ಅದೆಲ್ಲ ಪಚಾಯಪ್ಪ ಅಲ್ಲಿ ತಗೊಂಡಿದ್ದು. ಸ್ವಲ್ಪ ಕಾಸ್ಟ್ಲಿ ಸೀರೆ ಎಲ್ಲ AS ಬಾಬು ಶಾದಲ್ಲಿ ನಮ್ಗೆ ರೀಸನಬಲ್ ಪ್ರೈಸ್ ಅಲ್ಲಿ ಸಿಕ್ತು. ಈ ಸೀರೆನು ಪಚಾಯಪ್ಪ ಅಲ್ಲಿ ತಗೊಂಡಿದ್ದು. ಅಂಡ್ ಇದುವೇ ನನ್ಗೆ ಅಂತ ತಂದಿದ್ದಲ್ಲ ಸೀರೆ, ಲಾಸ್ಟ್ ತೋರಿಸಿದ್ದು ಅಷ್ಟೇ. ನನ್ಗೆ ಅಂತ ತಂದಿದ್ ಸೀರೆ ಅಲ್ಲ, ಬೇರೆಯವ್ರಿಗೆ ಅಂತ ತಂದ್ಬಿಟ್ಟು. ಇದು ಈ ತರದ್ದು ಒಂದ್ 4 ಸೀರೆ ತಂದಿದ್ವಿ. ಅಂಡ್ ಈ ತರದ್ದು ಒಂದು 10-15 ಸೀರೆ ತಂದಿದ್ವಿ ಎಲ್ಲಾರ್ಗು ಕೊಡೋದಕ್ಕೆ ಅಂತ. ಅಂಡ್ ಆ ಸೀರೆ ಎಲ್ಲ ಇಟ್ಕೊಂಡ್ ನೋಡ್ದಾಗ ನಂಗೆ ಈ ಸೀರೆ ಇಷ್ಟ ಆಯ್ತು. ತುಂಬಾ ಸೀರೆ ಬೇಕಲ್ವಾ ಮದ್ವೆ ಆದ್ಮೇಲೆ ಅನ್ಬಿಟ್ಟು ಇದೊಂದ್ ಸೀರೆ ತೆಗ್ದಿಟ್ಕೊಂಡೆ.
ಅಂಡ್ ಇದು ಅಷ್ಟೇ, ಇದು ಇಷ್ಟ ಆಯ್ತು. ಇದೇ ತರದ್ ಇನ್ನೊಂದ್ ಕಲರ್ ಕಾಂಬಿನೇಷನ್ ಇದೆ. ಈ ಸೀರೆನೂ ಇಷ್ಟ ಆಯ್ತು. ಇದೆರಡು ಪಚ್ಚೆ ಆಪಲ್ ತಗೊಂಡಿದ್ದು. ಇದು ಹಂಗೆ ನನಗೆ ಅಂತ ಏನ್ ತಗೊಂಡಿದ್ದಲ್ಲ, ತುಂಬಾ ಸೀರೆಗಳು ತಂದಿದ್ವಿ, ಅದ್ರಲ್ಲಿ ತಗೊಂಡೆ. ಈ ಕಾಂಬಿನೇಷನ್ಸ್ ಇಷ್ಟ ಆಯ್ತು. ಅಂಡ್ ನನ್ನ ಹತ್ರ ಯಾವ್ದಿಲ್ಲ ಕಾಂಬಿನೇಷನ್ ಸ್ಯಾರಿಗಳು, ಆ ತರದ್ ಸ್ವಲ್ಪ ಪ್ರಿಫರ್ ಮಾಡಿ ತಗೊಂಡೆ. ಅಂಡ್ ಈ ಸೀರೆ ನಂಗೆ ನೋಡಿದ್ರೆ ಲೈಕ್ ಬಾಗಲಕೋಟೆ ಆ ಕಡೆ ಅವ್ರು ಉಡೋ ತರ ಸೀರೆ ಅಂತ ನಂಗೆ ಅನ್ಸ್ತಿತ್ತು. ಏನಕ್ಕೆ ಅಂತ ಗೊತ್ತಿಲ್ಲ, ಈ ಬಾರ್ಡರ್ ಎಲ್ಲ ನೋಡಿದ್ರೆ ಸ್ವಲ್ಪ ಅಲ್ಲಿ ಸೀರೆ ತರ ಅನ್ಸ್ತಿತ್ತು. ಅಂಡ್ ಇಷ್ಟ ಆಯ್ತು. ಈ ತರ ಕಾಂಬಿನೇಷನ್ ಇಲ್ಲ, ತುಂಬಾ ಡಾರ್ಕ್ ಅಂತ ನಾನು ಉಡ್ತೀನೋ ಇಲ್ವೋ ನೋಡೋಣ, ಒಂದ್ಸತಿ ಉಟ್ಕೊಳ್ಳೋಣ ಅಂತ ಇದೊಂದ್ ಸೀರೆ ಇಟ್ಕೊಂಡೆ. ಅಂಡ್ ಇದುವೇ ಕಾಂಬಿನೇಷನ್ ಚೆನ್ನಾಗಿತ್ತು. ಇದು 3 ಕಲರ್ಸ್ ತರ ಕಾಣಿಸ್ತಾ ಇತ್ತು ನನ್ಗೆ, ಅದಕ್ಕೆ ಇದು ಸೀರೆ ತಗೊಂಡೆ. ಇದು ಒಂಥರ ಬ್ಲೂ ವಿತ್ ಪಿಂಕ್ ಕಾಂಬಿನೇಷನ್. ಇದು ಯಾವ ತರ ಅಂತ ಹೇಳಕ್ಕೆ ಬರ್ತಲ್ಲ ನನಗೆ. ಇದೊಂದು ನೆವಿ ಬ್ಲೂ ತರ ಇದೆ. ಇದು ಯಾವ ಕಲರ್ ಅಂತಾನೆ ಗೊತ್ತಾಗ್ತಿಲ್ಲ. ಇದನ್ನ ನಾನು ಸಚಿನ್ ಜೊತೆ ಮದ್ವೆ ಆದ್ಮೇಲೆ ಅವ್ರದ್ದು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹಾಕೊಂಡಿದ್ದೆ ಈ ಸೀರೆ. ಇದನ್ನ ನಮ್ ಮನೆಗೆ ಅವ್ರು ಕರ್ಕೊಂಡು ಹೋಗ್ ಬಂದಿದ್ರು, ನಮ್ ಮನೆಯವರು ಇವ್ರ ಮನೆಗೆ, ಅವಾಗ ಹಾಕೊಂಡಿದ್ದೆ. ಸೊ ಇದು ಚೆನ್ನಾಗಿದೆ. ಇದರಲ್ಲೂ ಫೋಟೋಸ್ ಎಲ್ಲ ಹಾಕಿದೀವಿ ಇನ್ಸ್ಟಾಗ್ರಾಮ್ ಅಲ್ಲಿ. ನಮ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಫಾಲೋ ಮಾಡೋರು ಇದ್ರಲ್ಲೆಲ್ಲ ಫೋಟೋಸ್ ನೋಡಿರ್ತೀರಾ. ಫಾಲೋ ಮಾಡದೇ ಇರೋರು ಫಾಲೋ ಮಾಡಿ ಫಾರ್ ಮೋರ್ ಅಪ್ಡೇಟ್ಸ್. ಈ ಸೀರೆ ಫುಲ್ ಹಿಂಗೆ ಬುಟ್ಟ ಬುಟ್ಟ ಡಿಸೈನ್ಸ್ ಇದೆ ಅಂಡ್ ಬಾರ್ಡರ್. ಇದಕ್ಕೆಲ್ಲ ಮಾಮೂಲಿ ಪ್ಲೇನ್ ಬ್ಲೌಸ್ ಹೊಲಿಸ್ತೆ. ಈ ಸೀರೆ ಬಡ್ಜೆಟ್ ಬಂದು 1800 to 2200 ಒಳಗಡೆನೆ ಇದೆ. 1800 ಇಂದ 2200 ಒಳಗಡೆ ಇದೆ ಎಲ್ಲ. ಇದೊಂಥರ ರೇಂಜು, ಇದೊಂಥರ ರೇಂಜ್ ಸ್ಯಾರಿ. ಇದೆರಡು ಲಾಸ್ಟ್ ತಗೊಂಡಿದ್ದೆಲ್ಲ ಪಚ್ಚೆ ಆಪಲ್ ತಗೊಂಡಿದ್ದು. ನೆಕ್ಸ್ಟ್ ಪಚ್ಚೆ ಆಪಲ್ ತಗೊಂಡಿದ್ದು, ಇದು ಮಾತ್ರ ನಂಗೆ ಸಖತ್ ಇಷ್ಟ ಆಯ್ತು. ಇದು ಟಿಶ್ಯೂ ಸ್ಯಾರಿ. ನಾನು ಅವ್ರು ಫಸ್ಟ್ ತೋರ್ಸ್ದಾಗ ಒಂದು 10,000 ಹೇಳ್ತಾರೆ ಈ ಸೀರೆ, ಬಿಡು ಏನಕ್ಕೆ ಸುಮ್ನೆ ನೋಡೋದು ಅಂತ ಅನ್ಕೊಂಡೆ. ಈ ಸೀರೆ ಕಾಸ್ಟ್ ಬಂದು 3800 rupees. ನೋಡಿದ ತಕ್ಷಣ ಸಖತ್ ಇಷ್ಟ ಆಯ್ತು. ಲೈಕ್ ಮುಟ್ಟಕ್ಕೆ ಅದು ಫುಲ್ ಟಿಶ್ಯೂ ಫೀಲು ತುಂಬಾ ಚೆನ್ನಾಗಿದೆ. ಅದಕ್ಕೆ ಇದು ಅಷ್ಟು 3800 ಆದ್ರೂ ನಾನು ಬೇಬಿ ಕುಚ್ ಹಾಕ್ಸ್ದೆ, ಲೈಕ್ ಗ್ರ್ಯಾಂಡ್ ಆಗಿ ಕಾಣುತ್ತೆ ಸೀರೆ ಅಂತ. ಆದ್ರೆ ಈ ಸೀರೆ ಹಾಕೊಳ್ಳೋ ಯೋಗ ಇನ್ನೂ ಬಂದಿಲ್ಲ. ಹೌದು, ನಾನು ಯಾವಾಗ ಉಟ್ಕೊಂಡಿದ್ದೀನಿ, ಕೇಳಿದ್ರೆ ತಪ್ಪಾಗುತ್ತೆ ಇಲ್ಲ ಗೊತ್ತಿಲ್ಲ ಇವನಿಗೆ ಕೇಳ್ತ ಅಂತ ಸುಮ್ಮಿದ್ದೆ. ಈ ಸೀರೆನ ಹಾಕೊಳಕ್ ಆಗಿಲ್ಲ ನನಗೆ. ಹಾಕೊಂಡಿಲ್ಲ. ಯಾವ್ದಾರ ರೀಸೆಂಟ್ ಆಗಿ ಫಂಕ್ಷನ್ಸ್ ಹಾಕೋಬೇಕು. ಯಾರು ಮದ್ವೆನೇ ಆಯ್ತಿಲ್ಲ ಗೈಸ್, ಯಾರು ಫ್ರೆಂಡ್ಸ್ ಮದ್ವೆ ಆಗಿ ದಯವಿಟ್ಟು ನಾನು ಈ ಸೀರೆ ಹಾಕೋಬೇಕು. ಮದ್ವೆ ಆಗಿ ಬೇಗ ಮದ್ವೆ ಆಗ್ಲಿ ಅಂತ ಕಾಯ್ತಾ ಇದೀವಿ. ತುಂಬಾ ಚೆನ್ನಾಗಿದೆ ಈ ಸೀರೆ. ಅಂಡ್ ಇದ್ರ ಬ್ಲೌಸ್ ನ ಡಿಸೈನ್ ಮಾಡ್ಸಿದ್ದೆ ಬಿಕಾಸ್ ಇದು ಸೀರೆನೆ ತುಂಬಾ ಚೆನ್ನಾಗಿದೆ ಅಂತ. ಲೈಕ್ ಮುದ್ರದ್ದು ಫುಲ್ ಟಿಶ್ಯೂ, ಫುಲ್ ನನಗೆ ಫೀಲ್ ಅದು ಹೇಳಕ್ ಬರ್ತಾ ಇಲ್ಲ, ಮುಟ್ಟಿದ್ರೆ ಗೊತ್ತಾಗುತ್ತೆ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ಫುಲ್ ಸಾಫ್ಟ್ ಆಗಿದೆ, ಟಿಶ್ಯೂ ತರ ಇದೆ. ಇದು ಪಚ್ಚೆ ಆಪಲ್ ತಗೊಂಡಿರೋ ನನ್ನ ಫೇವ್ರೆಟ್ ಸ್ಯಾರಿ. ಯಾವಾಗ ಉಟ್ಕೋತೀಯ ನೋಡೋಣ. ಆದ್ರೆ ಉಟ್ಟಾಗ ಸ್ವಲ್ಪ ರಫ್ ಅನ್ಸುತ್ತೇನೋ, ಆದ್ರೆ ಒಂದ್ಸತಿ ನೀಟಾಗಿ ಸೆಟ್ ಮಾಡಿ ಉಡ್ಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ಫುಲ್ ಫ್ಲೋರಲ್ ಡಿಸೈನ್ ಇದೆ. ತೋರ್ಸಮ್ಮ ಇಲ್ಲಿ. ಇದು ಫುಲ್ ಫ್ಲೋರಲ್, ಒಂದು ಚೂರ್ ಡಾರ್ಕ್ ಬೇರೆ ಕಲರ್ ಕೊಟ್ಟಿದ್ದಾರೆ, ಬಾರ್ಡರ್ ಕಲರ್. ಫುಲ್ ಫ್ಲೋರಲ್ ಇದೆ. ಲೈಕ್ ಒಂಥರ ಜೆರಿ ಸ್ಯಾರಿ ಬರುತ್ತಲ್ಲ, ಜರಿ ಸ್ಯಾರೀಸ್ ಆ ತರ ಸ್ಯಾರಿ. ಸಿಲ್ಕ್ ಮತ್ತೆ ಟಿಶ್ಯೂ ಮಿಕ್ಸ್ ಸ್ಯಾರಿ ಇದು. ಸಿಲ್ಕ್ ಅಂಡ್ ಜೆರಿ ಮಿಕ್ಸ್ ಟಿಶ್ಯೂ ಸ್ಯಾರಿ ಫೇವ್ರೆಟ್ ಇದು. ಇದು ಈ ತರ ಗ್ರೀನು ಇರ್ಲಿಲ್ಲ, ಸೊ ಇದು ಒಂದು ಪೇಸ್ಟಲ್ ಗ್ರೀನ್. ತುಂಬಾ ಚೆನ್ನಾಗಿದೆ ಈ ಸ್ಯಾರಿ. ಇದು ಪಚ್ಚೆ ಆಪಲ್ ತಗೊಂಡಿದ್ದು. ಅಂಡ್ ಒಂದೇ ಅಂಗಡಿ ಕುತ್ಕೋಬೇಡಿ, ಒಂದೇ ದಿನ ಟೈಮ್ ಆದ್ರೆ ನೀವು ಒಂದೇ ಅಂಗಡಿ ನೋಡಕ್ ಆಗೋದು. ತುಂಬಾ 1-2 ದಿನ ಎಲ್ಲ ಹೋದ್ರೆ ನೀವು ಚೆಕ್ ಮಾಡ್ಬೋದು ಬೇರೆ. ನನ್ನ ಫೇವ್ರೆಟ್ ಸ್ಯಾರಿ ಬಂತು. ಅಂಡ್ ಇದು ನನ್ನ ಫೇವ್ರೆಟ್ ಸ್ಯಾರಿ ಕೂಡ. ನಾನ್ ಕೊಡ್ಸಿರೋದು ಇವ್ರು ಕೊಡ್ಸಿರೋದು. ಈ ರೆಡ್ ಕಲರ್ ಸ್ಯಾರಿ ಎಷ್ಟೊಂದು ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕಿರೋರು ಇಲ್ಲ ಬೇರೆಯವ್ರು ಹಾಕಿರೋದು ನೋಡ್ತಾನೆ ಇದ್ದೆ. ಅಂಡ್ ಇದು ಬನಾರಸಿ, ಪ್ಯೂರ್ ಬನಾರಸಿ ಸ್ಯಾರಿ. ಒಂದ್ ಕಡೆ ವಿಚಾರಿಸಿದ್ದೆ 10,800 ಏನೋ ಹೇಳಿದ್ರು. ಅಯ್ಯೋ ಅಷ್ಟೊಂದು ಕಾಸ್ಟ್ಲಿನ ಅಂತ ಸುಮ್ನೆ ಬಿಟ್ಟಿದ್ದೆ. ಆಮೇಲೆ ಇದು ಏಸ್ ಬಾಬುಶಾಲಿ ತಗೋಬೇಕಾದ್ರೆ ನಮ್ಗೆ ಈ ಸ್ಯಾರಿ 3800 ಏನೋ ಸಿಕ್ತು, ಅದೇ ರೇಂಜಿಗೆ. ಅಂಡ್ ಸಖತ್ ಇಷ್ಟ ಆಯ್ತು. ಇಷ್ಟು ಕಮ್ಮಿ ಸಿಕ್ಕಿದೆಲ್ಲ ಬಿಡು ಅಂತ ತಗೊಂಡ್ಬಿಟ್ಟೆ. ಇದು ಒಂದು ಪ್ಯೂರ್ ರೆಡ್ ಇದೆ ವಿತ್ ಬ್ರಾನ್ಸ್ ಬಾರ್ಡರ್. ಜನ ಕೇಳಿದ್ರು ಸೀರೆ ಚೆನ್ನಾಗಿದೆ ಕಂಚಿಲೆ ತಗೊಂಡಿದ್ದ ಅಂತ. ಅಂಡ್ ಚಿಕ್ಕ ಬುಟ್ಟ ಇದೆ. ಅಂಡ್ ಪ್ಯೂರ್ ಬನಾರಸ್ಗೂ ಇದಕ್ಕೆ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗಲ್ಲ ನನ್ಗೆ. ಅಷ್ಟೊಂದೇನ್ ಡಿಫ್ರೆನ್ಸ್ ಇರಲ್ಲ. ಬನಾರಸಿ ಮೆಟೀರಿಯಲ್ ಅಷ್ಟೇ ಅದೇ ತರ ಇದೆ. ನಾನು ಅದೇ ಅಂತ ಅನ್ಕೊಂಡ್ ತಗೊಂಡ್ ಬಂದಿದ್ದು. ಯಾವ್ದಾದ್ರು ಆಗ್ಲಿ, ನನ್ಗಂತೂ ಕಲರ್ ಬೇಕಾಗಿತ್ತು ಅಂಡ್ ಈ ಪ್ಯಾಟರ್ನ್ ಬೇಕಾಗಿತ್ತು. ತುಂಬಾ ಜನದ ಹತ್ರ ನೋಡಿದ್ದೆ ಅಂಡ್ ಈ ಕಲರ್ ನಂಗೆ ತುಂಬಾ ಚೆನ್ನಾಗ್ ಅನ್ಸುತ್ತೆ ಅಂತ ಅಂದ್ಬಿಟ್ಟು ತಗೊಂಡಿದ್ವಿ ಸೀರೆ. ಸಖತ್ತಾಗಿದೆ. ಇದಕ್ಕೂ ಪ್ಲೇನ್ ಬ್ಲೌಸ್ ಹೊಲ್ಸಿದೀನಿ. ಲೈಕ್ ನಾರ್ಮಲ್ ಸ್ಯಾರಿ, ಎಲ್ಲಾದ್ರು ಸಿಂಪಲ್ ಫಂಕ್ಷನ್ಸ್ಗೆ
ಗ್ರ್ಯಾಂಡ್ ಫಂಕ್ಷನ್ಸ್ಗೂ ಹಾಕ್ಬೋದು. ರೆಡ್ ಕಲರ್ ಅಲ್ವಾ, ಸೊ ನನಗೆ ಎದ್ದಿ ಕಾಣುತ್ತೆ. ಸಖತ್ ಇಷ್ಟ ಆಯ್ತು ಈ ಸೀರೆ ನನ್ಗೆ. ಇದನ್ನ ನನಗೆ ಅಂತಾನೆ ತಗೊಂಡ್ಬಂದಿದ್ದು, ಸಚಿನ್ ಅವ್ರು ಕೊಡ್ಸಿದ್ದು. ಈ ಸೀರೆ ಮತ್ತೆ ಈ ಸೀರೆನ ನನ್ಗೆ ಅಂತಾನೆ ತಗೊಂಡ್ ಬಂದಿದ್ದು. ಆಮೇಲೆ ಇವಾಗ ನಂದು ಫೇವ್ರೆಟ್ ಸ್ಯಾರಿ ಕಂಚಿಲಿ ಅಂತ, ಇದು ನಾನ್ ನನ್ಗೋಸ್ಕರನೇ ತಗೊಂಡಿದ್ದು. ಈ ಸೀರೆ ತುಂಬಾ ಇಷ್ಟ ಆಯ್ತು ನನ್ಗೆ. ನನಗೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಇದು ಕಲಂಕಾರಿ ವರ್ಕ್ ಇದೆ ಅಂಡ್ ಕಲರ್ ಕಾಂಬಿನೇಷನ್ ಸಖತ್ತಾಗಿದೆ. ಇದು ಫುಲ್ ಬಟರ್ ಸಾಫ್ಟ್ ಸ್ಯಾರಿ, ಬಟರ್ ತರನೇ ಇದೆ, ಅಷ್ಟು ಸಾಫ್ಟ್ ಆಗಿದೆ ಸ್ಯಾರಿ. ನಂಗೆ ನೋಡಿ ಫೀಲ್ ಮಾಡಿದ ತಕ್ಷಣ ಸಖತ್ ಇಷ್ಟ ಆಗೋಯ್ತು ಸ್ಯಾರಿ. ಇವಾಗ ರಿಗ್ರೆಟ್ ಮಾಡ್ತಿದ್ದೀನಿ, ಇನ್ನೂ ಒಂದ್ 3 ಸೀರೆ ತರ್ಬೇಕಾಗಿತ್ತು ಈ ತರದ್ದು ಅಂತ. ಇದು ಬಂದ್ಬಿಟ್ಟು 3600 700 ಆ ರೇಂಜ್ ಅಲ್ಲಿ ಇತ್ತು, 3000 ರೇಂಜು, ಹತ್ತತ್ರ 4000. ಅಂಡ್ ಅಲ್ಲಿ ತಗೋಬೇಕಾದ್ರೆ ನನ್ ಜೊತೆ ಬಂದಿದ್ದವ್ರು ಸ್ವಲ್ಪ ಮಿಸ್ಗೈಡ್ ಮಾಡಿದ್ರು, ಇದು ಮೈಸೂರಲ್ಲಿ ಕಮ್ಮಿ ಇರ್ಬೋದು, ಇಲ್ಲ ಇದು ತುಂಬಾ ಕಾಸ್ಟ್ಲಿ ಕೊಡ್ತಾ ಇದ್ಯಾ, ಈ ಸೀರೆ ಅಷ್ಟ್ ಇರಲ್ಲ ಅಂತ. ನಾ ಇನ್ನೂ 2 ಸೀರೆ ಕೈಯಲ್ಲಿ ಇಟ್ಕೊಂಡಿದ್ದೆ ತಗೋಬೇಕು ಅಂತ ಈ ಮೆಟೀರಿಯಲ್ದು. ಅವ್ರ ಹಂಗ ಅಂದ್ರು ಅಂತ ಸೀರೆ ಬಿಟ್ಬಿಟ್ಟೆ. ಆದ್ರೆ ಈಗ ರಿಗ್ರೆಟ್ ಮಾಡ್ತಾ ಇದೀನಿ, ನಂಗೆ ಈ ಸೀರೆ ತುಂಬಾ ಇಷ್ಟ. ಇದ್ ನನ್ ತಾಳಿ ಪೋಣ್ಸೋ ಶಾಸ್ತ್ರಕ್ಕೆ ಹಾಕೊಂಡಿದ್ದೆ, ಇದ್ರಲ್ಲೇ ತಾಳಿ ಪೋಣಿಸಿದ್ದು. ಎಷ್ಟು ಚೆನ್ನಾಗಿದೆ, ಎಷ್ಟು ಡೀಟೇಲಿಂಗ್ ಇದೆ, ಕಲರ್ ಎಷ್ಟು ಚೆನ್ನಾಗಿದೆ, ಎಷ್ಟು ಸಾಫ್ಟ್ ಆಗಿದೆ ಗೊತ್ತಾ ಸಾರಿ. ಸಕ್ಕತ್ತಾಗಿದೆ, ನಂಗೆ ಸಖತ್ ಇಷ್ಟ ಈ ಸೀರೆ. ಒನ್ ಆಫ್ ಮೈ ಫೇವ್ರೆಟ್ ಸಾರಿ. ಅಷ್ಟು ಸೀರೆಗಳಲ್ಲಿ ಅದ್ ಯಾರು ಕೇಳಿದ್ರು ಕೊಟ್ಬಿಡ್ತೀನಿ, ಇದ್ ಮಾತ್ರ ಯಾರಿಗೂ ಕೊಡಲ್ಲ. ಇದು ಅಷ್ಟು ಫೇವ್ರೆಟ್ ಸಾರಿ. ಪ್ಲೀಸ್ ಯಾರಾದ್ರೂ ಕಂಚಿಗೆ ಹೋದ್ರೆ ಈ ತರದ್ ಒಂದ್ 3 ಸೀರೆ ತಂದ್ಕೊಡಿ ನನ್ಗೋಸ್ಕರ. ಎಷ್ಟ್ ಚೆನ್ನಾಗಿ ಕಲಂಕಾರಿ ಫಿನಿಶ್ ಕೊಟ್ಟಿದ್ದಾರೆ, ಎಷ್ಟ್ ನೀಟಾಗಿ ಡೀಟೇಲಿಂಗ್ ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ತೋರ್ಸಮ್ಮ, ತುಂಬಾ ಚೆನ್ನಾಗಿದೆ ಡೀಟೇಲಿಂಗ್. ತುಂಬಾ ಈಸಿಯಾಗಿ ಉಟ್ಕೋಬಹುದು ಇದನ್ನ, ತುಂಬಾ ಸಾಫ್ಟ್ ಆಗಿದೆ ಸ್ಯಾರಿ, ಕಷ್ಟನೇ ಆಗಲ್ಲ, ತುಂಬಾ ಈಸಿಯಾಗಿ ಉಟ್ಕೋಬಹುದು. ಸಖತ್ತಾಗಿದೆ. ನೆಕ್ಸ್ಟ್ ಟೈಮ್ ನಾನ್ ಯಾರ ಜೊತೆನಾದ್ರೂ ಕಂಚಿಗೆ ಹೋದ್ರೆ, ಇಲ್ಲ ಕಂಚಿಗೆ ಯಾರಾದ್ರೂ ಹೋದ್ರೆ, ನಂಗೆ ಈ ತರ ಸೀರೆ ಬೇಕೇ ಬೇಕು. ಅಲ್ಲಿ ತನಕ ಇರುತ್ತೋ ಇಲ್ಲೋ, ಲಕ್ ನಂಗೆ ಸಿಕ್ತು ಸ್ಯಾರಿ. ತುಂಬಾ ನಂಗೆ ತುಂಬಾ ಇಷ್ಟ ಆಯ್ತು. ನಮ್ಮ ಮನೇಲೂ ಎಲ್ಲರೂ ತುಂಬಾ ಇಷ್ಟಪಟ್ರು. ಅಂಡ್ ಸೀರೆಗಳು ನೋಡಿದ್ರಲ್ಲ, ಅವರೆಲ್ಲ ನಂಗ್ ಕೊಡ್ತೀಯಾ ಅಂತಾನು ಕೇಳಿದ್ರು. ನಾನ್ ಯಾರಿಗೂ ಕೊಡಲ್ಲ ಅಂತ ಸ್ಟೋರಿ ಆಮೇಲೆ ವಿಡಿಯೋ ಎಲ್ಲ ಹಾಕಿದ್ವಲ್ಲ, ಎಲ್ ತಗೊಂಡಿದ್ದು ತುಂಬಾ ಜನ ಕೇಳಿದ್ರು ಈ ಸೀರೆಗೆ. ಅಂಡ್ ಅಮೂಲ್ಯ ಯಾವ್ದಕ್ಕೂ ರಿಪ್ಲೈ ಮಾಡಲ್ಲ. ಈ ಸೀರೆ ಕೇಳಿದ್ಲು, ಎಲ್ ತಗೊಂಡೆ ಚೆನ್ನಾಗಿದೆ ಅಂತ. ಸಖತ್ ಇಷ್ಟ ಆಯ್ತು ಈ ಸೀರೆ, ನನ್ ಫೇವ್ರೆಟ್ ಸ್ಯಾರಿ. ಜಾಸ್ತಿ 100 ಸತಿ ಹೇಳಿದ್ಲು ಗೈಸ್, ಇವಳು ಫೇವ್ರೆಟ್ ಸ್ಯಾರಿ ಅಷ್ಟಿಷ್ಟ ಆಗ್ಬಿಟ್ಟಿದೆ ಅಂತ ಈ ಸೀರೆ. ಇದಕ್ಕೂ ಸಿಂಪಲ್ ಆಗಿ ಬ್ಲೌಸ್ ಹೊಲ್ಸಿದ್ದೀನಿ. ಇದು ಸಿಂಪಲ್ ಆಗಿ ಫಂಕ್ಷನ್ಸ್ ಗೆಲ್ಲ ಉಟ್ಕೊಬಹುದು, ತುಂಬಾ ಚೆನ್ನಾಗಿದೆ. ಈ ಸೀರೆನು ಸಚಿನ್ ಅವರೇ ಕೊಡ್ಸಿದ್ದು. ಈ ಸೀರೆ ಬೆಲೆ ಬಂದು 12,000 rupees. ಆದ್ರೆ ಈ ಸೀರೆನ ಇನ್ನೂ ಉಟ್ಕೊಂಡೇ ಇಲ್ಲ ನಾನು. 12,000 ಸುಮ್ನೆ ಬಿದ್ದಿದೆ ಗೈಸ್. ಇದು ಆರೆಂಜ್ ಗೋಲ್ಡ್ ಮಿಕ್ಸ್ ಇದೆ, ಪರ್ಪಲ್ ಬ್ಲೂ ಮಿಕ್ಸ್ ಇದೆ ಇದು ಬಾರ್ಡರು. ಅಂಡ್ ಇದು ಯಾವ್ದೋ ಫಂಕ್ಷನ್ ಗೆ ಉಡ್ಬೇಕು ಅಂತ ಸೀರೆ ಡ್ರೇಪ್ ಮಾಡ್ಸಿದೀನಿ, ಆದ್ರೆ ಉಟ್ಟಿಲ್ಲ. ಅವತ್ತು ಉಡಕ್ ಆಗಿಲ್ಲ, ಯಾವಾಗಾರ ಉಡ್ಬೇಕು. ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಲ್ಲಿ ಡ್ರೇಪ್ ಮಾಡಿ ನೋಡ್ಕೊಂಡಾಗ, ಅದಕ್ಕೆ ತಗೊಂಡಿದ್ದು. ಇಲ್ಲಿ ನೋಡ್ಬೋದು ನೀವು, ಇದು ಆರೆಂಜ್ ಗೋಲ್ಡ್ ಮಿಕ್ಸ್ ಸ್ಯಾರಿ ಫುಲ್ಲು ಪಾಟ್ ವಿತ್ ಫ್ಲವರ್ಸ್ ಡಿಸೈನ್ ಇದೆ. ಸುಷ್ಮಾ ಉಲ್ಟಾ ಇದೆ, ಇಲ್ಲಿ ಪಾಟ್ ವಿತ್ ಡಿಸೈನ್, ಪಾಟ್ ವಿತ್ ಫ್ಲವರ್ಸ್, ಪಾಟ್ ಅಲ್ಲಿ ಫ್ಲವರ್ಸ್ ಇಟ್ಟಿರೋ ತರ ಡಿಸೈನ್ ಇದೆ. ಸೀರೆ ಫುಲ್ಲು ಡಿಸೈನ್ ಇದೆ, ಪ್ಲೇನ್ ಇಲ್ಲ ಸೀರೆ. ಈ ತರ ಇದೆ. ಇದನ್ನ ಯಾವಾಗ ಉಟ್ಕೋತೀನೋ ಗೊತ್ತಿಲ್ಲ, ಉಟ್ಕೊಂಡ ತಕ್ಷಣ ಸ್ಟೋರಿ ಹಾಕ್ತಿವಿ, ನೀವ್ ನೋಡ್ಬೋದಲ್ಲಿ ಹೆಂಗ್ ಕಾಣಿಸ್ತಾ ಇದೆ ಅಂತ. ಚೆನ್ನಾಗಿದೆ, ನಂಗೆ ಇಷ್ಟ ಆಯ್ತು ಸ್ಯಾರಿ. ಯಾವ ಸೀರೆನೂ ನಾನು 1 month ಇಂದ ತಗೊಂಡ್ ಬಂದಿಲ್ಲ, ಇಷ್ಟ ಆಗಿರೋದ್ ಮಾತ್ರ ತಗೊಂಡ್ ಬಂದಿದ್ದೀನಿ. ಬಿಕಾಸ್ ಅಷ್ಟೊಂದು ದುಡ್ಡು ಕೊಟ್ಟು ತರ್ತೀವಿ, ಆಮೇಲೆ ನೋಡ್ಕೊಳ್ಳೋಣ, ಇಲ್ಲ ಇನ್ಯಾಗಾರ ಕೊಡೋಣ, ಇಲ್ಲ ಒಂದ್ಸತಿ ಉಡೋದಲ್ವಾ ಅಂತ ಸುಮ್ನೆ ಕಾಂಪ್ರಮೈಸ್ ಆಗಿಲ್ಲ. ಚೆನ್ನಾಗಿರೋ ಸೀರೆಗಳನ್ನೇ ತಗೊಂಡ್ ಬಂದಿದ್ದೀನಿ. ಈ ಸೀರೆ ಮೊನ್ನೆ ತಾನೇ ಪೂಜೆಗೆ ಹಾಕಿದ್ದೆ, ಲೈಕ್ ಹಬ್ಬಕ್ಕೆ ಹಾಕಿದೆ. ಈ ಸೀರೆ ಸಿಂಪಲ್ ಸ್ಯಾರಿ, ಇದು 600 to 800 ರೇಂಜ್ ಅಲ್ಲಿ ಇದೆ. ಎಕ್ಸಾಕ್ಟ್ ವ್ಯಾಲ್ಯೂಸ್ ನಿಜ ನೆನಪಿಲ್ಲ ಎಷ್ಟೊಂದ್ ಸೀರೆ ತಗೊಂಡ್ವಿ, ಆದ್ರೆ ಈ ಸೀರೆ ಬಂದ್ 600 to 800. ಇದು ತುಂಬಾ, ಇದು ಯಾರಿಗೂ ಅಂತ ತಂದಿದ್ ಸೀರೆ. ನನಗೆ ಇದೊಂದ್ ಕಲರ್ ಇಷ್ಟ ಆಯ್ತು, ಮತ್ತೆ ಇದು ಪ್ಯಾಟರ್ನ್ ಚೆನ್ನಾಗಿತ್ತು. ಅಂಡ್ ಎಲ್ಲರೂ ಹೋಗ್ಬೇಕಾದ್ರೆ ಸಿಂಪಲ್ ಆಗಿರೋ ಸೀರೆಗಳು ಜಾಸ್ತಿ ಇರ್ಲಿಲ್ಲ, ಎಲ್ಲ ಗ್ರ್ಯಾಂಡ್ ಆಗೋಯ್ತು ಅಂತ ಇದು ತಗೊಂಡೆ. ಅಂಡ್ ಇದನ್ನ ಗ್ರ್ಯಾಂಡ್ ಆಗಿರೋ ಬ್ಲೌಸ್ ಜೊತೆ ಪೇರ್ ಮಾಡಿದ್ದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಅದಕ್ಕೆ ಇದು ನೋಡಿದ್ರ, ಇದು ಜಸ್ಟ್ 700 800 ಏನೋ ಇದೆ ಈ ಸ್ಯಾರಿ ವ್ಯಾಲ್ಯೂ. ಅಂಡ್ ಇದು ಪ್ಲೇನ್ ಸ್ಯಾರಿ, ಇದು ಸಿಂಪಲ್ ಆಗಿರೋದು ಇರ್ಲಿ ಅಂತ ತಗೊಂಡೆ. ಇದು ಸ್ವಲ್ಪ ಹಾರ್ಡ್ ಇದೆ ಸ್ಯಾರಿ, ಅರೆ ಕಲರ್ ಕಾಂಬಿನೇಷನ್ ತುಂಬಾ ಇಷ್ಟ ಆಯ್ತು. ನನ್ ಪ್ಲೇನ್ ಇರೋ ಸ್ಯಾರಿ ಇರ್ಲಿ ಅಂತ ತಗೊಂಡೆ, ಅರೆ ನನ್ಗೆ ಉಟ್ಕೊಳಕ್ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಸ್ಟಾರ್ಟಿಂಗ್ ಅಲ್ಲಿ ನರ್ಗೆ ಎಲ್ಲ ತುಂಬಾ ರಫ್ ಇರುತ್ತೆ ಅನ್ಸುತ್ತೆ. ಅರೆ ತುಂಬಾ ಚೆನ್ನಾಗಿದೆ. ಇದು ಒಂದು 800 ರೂಪಾಯಿ ಸ್ಯಾರಿ ಅಷ್ಟೇ.
ಇದಿಷ್ಟು ನನ್ ಸೀರೆಗಳಾಗಿತ್ತು. ಈಗ ನಮ್ ಫ್ಯಾಮಿಲಿ ಅವ್ರದ್ದು ಅಂದ್ರೆ ಅಮ್ಮ, ತಂಗಿ, ಅಜ್ಜಿ ಫ್ಯಾಮಿಲಿ ಅವ್ರದ್ದೆಲ್ಲ ತೋರಿಸಿ ಅಂದ್ರೆ 100 ಸೀರೆ ಇದೆ ಗೈಸ್, ತೋರ್ಸಕ್ಕಾಗಲ್ಲ ಈ ವಿಡಿಯೋಲಿ. ಅಷ್ಟೊಂದೆಲ್ಲ ಕೊಟ್ಬಿಟ್ಟಿದೀವಿ. ಅವ್ರ ಸೀರೆ ಎಲ್ಲ ತೋರ್ಸಕ್ಕಾಗಲ್ಲ. ಲೈಕ್ ನಾನ್ ಇಟ್ಕೊಂಡಿರೋದ್ರಲ್ಲೇ ಅವ್ರಿಗೂ ಎಲ್ಲ ಆತರ ವೆರೈಟೀಸ್ ಕೊಟ್ಟಿರೋದು, ಆತರ ರೇಂಜ್ ಅಲ್ಲೇ. ಲೈಕ್ ನಮ್ಮ ಮಮ್ಮಿ ನಮ್ಮ ಅಜ್ಜಿದು ಸೀರೆಗಳೆಲ್ಲ ತಂದಿದ್ದೆ, ಅದನ್ನು ಎಲ್ಲ ನಿಮಗ್ ತೋರ್ಸೋಣ ಅಂತ ಅವ್ರ ಸೀರೆಗಳು ತೋರಿಸ್ತೀನಿ ಈಗ. ಇದು ನಮ್ಮ ಅಕ್ಕನ್ ಸ್ಯಾರಿ, ನಾನ್ ಚೌಟ್ರಿಗೆ ಹೋಗ್ಬೇಕಾದ್ರೆ ಹಾಕಿದ್ದೆ ಅನ್ನಲ್ಲ, ಅದೇ ವೆರೈಟಿ. ಈ ಕಲರ್ ಅವಳು ಇಟ್ಕೊಂಡ್ಲು. ಇದು ಏನ್ ಅವಳಿಗೆ ಅಂತ ತಂದಿದ್ ಸೀರೆ ಅಲ್ಲ. ಈ ಕಲರ್ ಅವಳಿಗೆ ಇಷ್ಟ ಆಯ್ತು. ಲೈಕ್ ಇಬ್ರಿಗೂ 2 ಕಲರ್ ಇಷ್ಟ ಆಯ್ತು. ಇಬ್ರು ಹೊಲ್ಸ್ಕೊಂಡ್ವಿ ಸುಮ್ನೆ. ಒಂದ್ಸತಿ ಅವಳು ಒಂದ್ಸತಿ ನಾನು ಹಾಕೊಳ್ಳೋಣ ಅಂತ. ಇದು ಅವಳು ನನ್ನ ಅಸೆಶಾಸ್ತ್ರಕ್ಕೆ ಹಾಕೊಂಡಿದ್ಲು. ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು ಈ ಸೀರೆ. ಗ್ರೀನ್ ವಿತ್ ಗ್ರೇ, ಪೇಸ್ಟಲ್ ಗ್ರೀನ್ ವಿತ್ ಪೇಸ್ಟಲ್ ಗ್ರೇ. ತುಂಬಾ ಚೆನ್ನಾಗಿದೆ ಸ್ಯಾರಿ. ಇದು ನಮ್ಮ ಅಕ್ಕಂದು. ಇದು ನಮ್ಮ ಅಮ್ಮಂದು ದಾರೆ ಸೀರೆ. ಲೈಕ್ ನನ್ ದಾರೆ ಆಗ್ಬೇಕಾದ್ರೆ ಅವ್ರು ಇದೇ ಸ್ಯಾರಿ ಹಾಕೊಂಡಿದ್ದು. ಲೈಕ್ ಇದು ಕಲರ್ ಚೆನ್ನಾಗಿದೆ. ಫುಲ್ ಇದು ಬಾಕ್ಸ್ ಪ್ಯಾಟರ್ನ್. ಬಾಕ್ಸ್ ಅದ್ರೊಳಗಡೆ ಚಿಕ್ಕ ಚಿಕ್ಕ ಬುಟ್ಟ. ಇದೊಂದು 7000 ಇದೆ ಅಷ್ಟೇ. 7,000 to 8,000 ಒಳಗಡೆ ಇದೆ. ಈ ಸೀರೆ ತಗೊಂಡಿದ್ದು. ಇದನ್ನು ಸ್ವಲ್ಪ ಡ್ರೈ ಕ್ಲೀನಿಗೆ ಕೊಡ್ಬೇಕು. ಅಲ್ಲಿಂದ ತಗೊಂಡ್ ಬಂದೆ ಅಮ್ಮನ ಮನೆಯಿಂದ, ನಿಮ್ಗೆ ತೋರ್ಸೋಣ ಅಂತ. ಫುಲ್ಲು ಸೀರೆ ಬಾಕ್ಸ್ ಡಿಸೈನ್ ಇದೆ ವಿತ್ ಚಿಕ್ಕ ಬುಟ್ಟ ಇದೆ. ಇದು ನಮ್ಮ ಮಮ್ಮಿದು. ಇದು ನಮ್ಮ ಮಮ್ಮಿ ರಿಸೆಪ್ಷನ್ ಉಟ್ಕೊಂಡಿದ್ದು ಸೀರೆ ಅಮ್ಮ. ಇದು ಕಲರ್ ಏನೋ ಸಖತ್ ಇಷ್ಟ ಆಯ್ತು, ಚೆನ್ನಾಗ್ ಕಾಣ್ತಿತ್ತು. ಒಂಥರ ಪಿಂಕ್ ವಿತ್ ಏನೋ ಮಿಕ್ಸ್ ಇದೆ. ಇದು ಲ್ಯಾವೆಂಡರ್ ಕಲರ್ ಇದೆ. ತುಂಬಾ ಚೆನ್ನಾಗ್ ಕಾಣ್ತಾ ಇತ್ತು ಈ ಸೀರೆ ನಮ್ಮ ಮಮ್ಮಿಗೆ. ನಮ್ಮ ಮಮ್ಮಿಗೆ ಅಂತ ತಗೊಂಡ್ರೆ ನಾವು ಉಡ್ಕೋಬಹುದು. ಅದಕ್ಕೆ ಚೆನ್ನಾಗಿರೋ ಕಲರ್ ಸೆಲೆಕ್ಟ್ ಮಾಡ್ಕೋತೀವಿ. ಅಮ್ಮಂಗ್ ನಾವೇ ಜಾಸ್ತಿ ಸೀರೆ ಸೆಲೆಕ್ಟ್ ಮಾಡೋದು. ಪಾಪ ನಾವ್ ಯಾವ್ದು ತಂದ್ ಕೊಟ್ರು ಅಮ್ಮ ಚೆನ್ನಾಗ್ ಕಾಣಿಸುತ್ತೆ ಉಡ್ಕೋ ಅಂದ್ರೆ ಅವ್ರು ಉಡ್ಕೋತಾರೆ. ನಂಗೆ ಇದೇ ಬೇಕು, ಅದೇ ಬೇಕು, ಈ ಕಲರ್ ಬೇಕು, ಆ ಕಲರ್ ಬೇಕು, ಏನು ಕೇಳಲ್ಲ ನಮ್ಮ ಮಮ್ಮಿ ಪಾಪ. ಸೊ ಇದ್ ನಮ್ಗೆ ಇಷ್ಟ ಆಯ್ತು. ಅದಕ್ಕೆ ಇವರು ಚೆನ್ನಾಗಿರೋ ಕಲರ್ ತಗೊಂಡು ಇವ್ರು ಹಾಕೊಂಡು ಶೋಕಿ ಹೊಡಿತಾರೆ. ಏನಿಲ್ಲ, ಅವ್ರಿಗೆ ಎಲ್ಲ ಬ್ಲೌಸ್ ಎಲ್ಲ ಹೊಲ್ಸ್ಕೊಡೋದು. ನಾವ್ ಯಾವಾಗಾರು ಒಂದ್ಸತಿ ಮಿಸ್ ಮ್ಯಾಚ್ ಮಾಡ್ಕೋತೀವಿ. ಅದೇ ನನ್ ತಂಗಿ ಸೆಲೆಕ್ಟ್ ಮಾಡಿದ್ವಿ, ಕಲರ್ ತುಂಬಾ ಚೆನ್ನಾಗಿದೆ, ಬೇಕು ಅಂತ. ಸೊ ಇದು ನಮ್ಮ ಮಮ್ಮಿದು. ಅಂಡ್ ಈ ಸೀರೆ ಬೆಲೆ ಬಂದು 3,500 ಅಷ್ಟೇ. ಈ ಸೀರೆ ಬೆಲೆ ಬಂದು ನಮ್ಮ ಮಮ್ಮಿನೂ ಜಾಸ್ತಿ ಕಾಸ್ಟ್ಲಿ ಸೀರೆ ನೋಡ್ಬೇಕು, ಅಯ್ಯೋ ನನ್ ಮಗಳು ರಿಸೆಪ್ಷನ್ 10,000 ಸೀರೆ ಉಡ್ಬೇಕು ಹಂಗೆಲ್ಲ ಏನಿಲ್ಲ. ಮುಹೂರ್ತಕ್ ಮಾತ್ರ ಒಂದು 8,000 ರೂಪಾಯಿ ಸೀರೆ, ರಿಸೆಪ್ಷನ್ಗೆ ಒಂದು 3,500 ರೂಪಾಯಿ ಸೀರೆ ಉಟ್ಟಿದ್ರು. ಅಂಡ್ ಇದು ಬಂದು ಅವ್ರ ಹಲ್ದಿಗೆ ಹಾಕೊಂಡಿದ್ರು. ಇದು ನನ್ನ ತಂಗಿ ಸೆಲೆಕ್ಟ್ ಮಾಡಿದ್ದು. ಕಲರ್ ಕಾಂಬಿನೇಷನ್ ಚೆನ್ನಾಗಿದೆ, ಯೆಲ್ಲೋ ವಿತ್ ಪರ್ಪಲ್ ಅಂತ. ಈ ಕಾಂಬಿನೇಷನ್ ಇದೆ. ಈ ಕಾಂಬಿನೇಷನ್ ಇದೆ ಸ್ಯಾರಿ. ಈ ಕಲರ್ ಚೆನ್ನಾಗಿದೆ ಅಂತ ಇದು ನನ್ನ ತಂಗಿ ಸೆಲೆಕ್ಟ್ ಮಾಡಿದ್ದು ಅಮ್ಮಂಗೋಸ್ಕರ. ಅಮ್ಮ ಇದನ್ನ ನಾನು ಹಳ್ದಿಯಲ್ಲಿ ಹಾಕಿದ್ರು. ಸಖತ್ತಾಗಿದೆ, ನೋಡಿರ್ಲಿಲ್ಲ. ಚೆನ್ನಾಗಿದೆ, ನಾವು ಉಡ್ಕೋಬಹುದು. ಇದಕ್ಕೆ ಸಿಲ್ವರ್ ಬಾರ್ಡರ್ ಇದೆ. ಚೆನ್ನಾಗಿ ಕಾಣ್ತಾ ಇತ್ತು ನಮ್ಮ ಮಮ್ಮಿಗೆ. ಎಲ್ಲಾ ಸೀರೆಗಳು ಕಾಂಪ್ಲಿಮೆಂಟ್ ಮಾಡ್ತಾ ಇತ್ತು. ಕ್ರೆಡಿಟ್ಸ್ ಎಲ್ಲ ಮಕ್ಳಿಗೆ ಕೊಡ್ಬೇಕು ನಮ್ಮ ಮಮ್ಮಿ. ಈ ಸೀರೆನೂ ಚೆನ್ನಾಗಿ ಕಾಣ್ತಾ ಇತ್ತು. ಇದು ಲಾಸ್ಟ್ 2 ಸ್ಯಾರಿ. ಇನ್ನೂ ಸೀರೆಗಳಿದೆ, ಆದ್ರೆ ಇಲ್ಲಿಲ್ಲ. ನನ್ನ ಹತ್ರ ಇದ್ದಿದ್ದಷ್ಟು ಸೀರೆಗಳು ತೋರಿಸ್ದೆ. ಇದು ನನ್ನ ತಂಗಿ ಸೀರೆ. ಇದೇ ಕಾಂಬಿನೇಷನ್, ನಾನು ಬೇರೆ ಕಲರ್ ನಂಗೆ ಸಖತ್ ಇಷ್ಟ ಆಗಿತ್ತು. ಆದ್ರೆ ನನ್ನ ತಂಗಿ ಈ ಸೀರೆ ತಗೊಂಡ್ಬಿಟ್ಲು ಅಂತ ಇದೇ ಪ್ಯಾಟರ್ನ್ ಬೇರೆ ಕಲರ್ ಅಷ್ಟೇ. ಸೊ ಅದ್ ನಾನು ತಗೊಳ್ಳಿಲ್ಲ. ಅಂಡ್ ಇದು ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆನಿಯನ್ ಕಲರ್ ವಿತ್ ಡಾರ್ಕ್ ಕಲರ್ ಇದೆ, ಮರೂನ್ ಕಲರ್. ಈ ತರ ಫುಲ್ ಬಾಕ್ಸ್ ಡಿಸೈನ್ ಸ್ಯಾರಿ. ತೋರ್ಸಮಲ್ಲಿ ನನಗೂ ಇಷ್ಟ ಆಯ್ತು. ಫುಲ್ ಲೈನ್ ಇದೆ, ಬುಟ್ಟ ಏನು ಇಲ್ಲ, ಬಾರ್ಡರು ವಿತ್ ಲೈನ್ ಸ್ಯಾರಿ. ತುಂಬಾ ಚೆನ್ನಾಗಿತ್ತು, ತುಂಬಾ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಬೆಳಕಿಗೆ. ತುಂಬಾ ಚೆನ್ನಾಗಿದೆ ಬಾಕ್ಸ್ ಡಿಸೈನ್. ಇದು 8,000 ರೂಪಾಯಿ ಸ್ಯಾರಿ. ಅವಳು ಒಂದೇ ಸೀರೆ ತಗೊಂಡಿದ್ದು, ದಾರೆಗೆ ಹಾಕಿದ್ಲು ಅಷ್ಟೇ. ಬೇರೆದೆಲ್ಲ ಡ್ರೆಸ್ ಅದು ಇದು ಹಾಕಿದ್ಲು. ಅಂಡ್ ಇದು ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ನೆಕ್ಸ್ಟ್ ಇದು ಅವಳು ಹಾಕಲ್ಲ, ನಾವ್ ಯಾರಾದ್ರೂ ಹಾಕ್ತಿವಿ. ಆಮೇಲೆ ಕಂಚಿಲಿ ಲೈಕ್ 1-2 ಸೀರೆ ತಗೋತೀರಾ ಅಂತ ಅಂದ್ರೆ ಅದ್ ನಿಮಗ್ ಬಿಟ್ಟಿದ್ದು, ಹೋಗ್ಬೇಕಾ ಬೇಡವಾ ಅಂತ ಕೇಳಿದ್ರೆ. ಆದ್ರೆ ಲೈಕ್ ತುಂಬಾ ಕೊಡೋರ್ಗೆ 100-150 ಸ್ಯಾರಿ ತಗೋತೀವಿ, ಅಷ್ಟೊಂದ್ ಸೀರೆಗಳು ಬೇಕು ಅಂದ್ರೆ ಹೋಗ್ಬೋದು, ನೀವು ಹೋಗಿ ತಗೊಂಡ್ಬೋದು, ಪರ್ಚೇಸ್ ಮಾಡ್ಬೋದು. ಲೈಕ್ ಟೈಮ್ ಬೇಕು ನಾವು ನೋಡಿ ತಗೋಬೇಕು ಅಂತ. ಸುಮ್ನೆ ಕೊಡೋರ್ಗು ಅಂತಾನು ನಾವ್ ಹೆಂಗೆಂಗೋ ತಗೊಂಡ್ ಬಂದ್ಬಿಡಕ್ಕಾಗಲ್ಲ. ನಮ್ಗೆ ಇಷ್ಟ ಆಗಿದ್ ಸೀರೆನೆ ನಾನ್ ತಂದಿರೋದು. ಲೈಕ್ ಯಾರ್ಯಾರಿಗೆ ಕೊಟ್ಟಿದೀವಿ ಅವ್ರಿಗೆಲ್ಲಾನು ನನಗಿಷ್ಟ ಆಗಿದೆ ಸೀರೆ, ನಾನ್ ಉಡ್ಕೋತೀನಿ ಅನ್ನೋ ಸೀರೆಗಳನ್ನ ತಗೊಂಡ್ ಬಂದು ಬೇರೆಯವ್ರಿಗೆ ಕೊಟ್ಟಿರೋದು. ಸೊ ಇದಿಷ್ಟ ಆಗಿತ್ತು ನಮ್ ಸೀರೆ ಕಲೆಕ್ಷನ್ ವ್ಲಾಗ್ ಮತ್ತೆ ಕಂಚಿ ವ್ಲಾಗ್. 100 ಸೀರೆ ತಗೊಂಡಿದೀವಿ ಇಬ್ರು ಕಡೆಯಿಂದ. ಇಬ್ರು ಕಡೆಯಿಂದ 100 ಸೀರೆ ತಗೊಂಡಿದೀವಿ. ಎಲ್ಲಾ ಸೀರೆಗೂ ಒಳ್ಳೊಳ್ಳೆ ಕಾಂಪ್ಲಿಮೆಂಟ್ಸ್ ಬಂದಿದೆ, ತುಂಬಾ ಚೆನ್ನಾಗಿತ್ತು. ಕೊಟ್ಟವರು ಚೆನ್ನಾಗಿದೆ ಅಂತಾನೆ ಹೇಳಿದಾರೆ ಯಾರು. ಆಮೇಲೆ ಪ್ರೈಸ್ ರೇಂಜ್ ಹೇಳ್ಬೇಕಂತ ಅಂದ್ರೆ ಅಲ್ಲಿ 8,000 ಇದ್ರೆ ಇಲ್ಲಿ 10,000 12,000
ನಾನ್ ಕಂಪೇರ್ ಮಾಡಿದ್ದು ಲೈಕ್ ನಮ್ಗೆ ತಂದಿರೋ ಸೀರೆಲು ತುಂಬಾ ಶಾರ್ಟೇಜ್ ಆಯ್ತು ಲಾಸ್ಟ್ಗೆ ಒಂದ್ ಸ್ವಲ್ಪ ಜನ ಕೊಡಕ್ಕೆಲ್ಲ. ಸೊ ಆ ಸೀರೆಗೋಸ್ಕರ ಪುನಃ ನಾವು ಮೈಸೂರಲ್ಲಿ ಎಲ್ಲ ಶಾಪಿಂಗ್ ಹೋದಾಗ ಇದೇ ತರ ಸೀರೆ ನೋಡಿದ್ವಿ. ಇದಿಲ್ಲಿ 3.8 ಏನೋ ತಂದಿದ್ದೀನಿ, ಇಲ್ಲಿ ಮೈಸೂರಲ್ಲಿ 4.2 4.5 ಅಂತ ಇತ್ತು. ಲೈಕ್ ಮೆಟೀರಿಯಲ್ ಡಿಫರ್ ಆಗುತ್ತೋ ಏನೋ ಗೊತ್ತಿಲ್ಲ, ಬಟ್ ಪ್ಯಾಟರ್ನ್ ಈ ತರ ಕಲರ್ ಸೀರೀಸ್ ಎಲ್ಲ ಇಲ್ಲಿ ಜಾಸ್ತಿ ಇತ್ತು ಕಂಪ್ಯಾರಿಟಿವ್ಲಿ ಅಲ್ಲಿಗಿಂತ. ಅಂಡ್ ನಮಗೆ ವರ್ತ್ ಗೋಯಿಂಗ್ ಅಂತ ಅನ್ಸ್ತು ಆಮೇಲೆ ಹೋಗ್ ಬಂದ್ಮೇಲೆ. ಅಂಡ್ ಸೀರೆ ಎಲ್ಲರೂ ಇಷ್ಟಪಟ್ರು ತುಂಬಾ ಚೆನ್ನಾಗಿದೆ ಅಂತ. ಅಂಡ್ ಎಲ್ಲ ಒಳ್ಳೆ ಡೀಲ್ ಅಲ್ಲಿ ಸಿಕ್ತು ನಮ್ಗೆ, ಒಳ್ಳೆ ಲೈಕ್ ಒಳ್ಳೆ ಪ್ರೈಸಿಂಗ್ ಅಲ್ಲಿ ಸಿಕ್ತು. ಸೊ ನಮಗ್ ಖುಷಿ ಆಯ್ತು. ಅಂಡ್ ಹೋಗಕ್ಕೆ ರೋಡ್ ತುಂಬಾ ಚೆನ್ನಾಗಿದೆ. ನೀವು ತುಂಬಾ ಕಾರಲ್ಲಿ ಚೆನ್ನಾಗಿದೆ, ಹೈವೇ ಇದೆ. ಡ್ರೈವ್ ಮಾಡಿದ್ ನಾನು ಮತ್ತೆ ಉದಯ್ ಆಲ್ಮೋಸ್ಟ್ 2 ಕಾರಲ್ಲಿ ಹೋಗಿದ್ವಿ ನಾವು. ಒಂದ್ ಅವ್ರ ಮನೆಯವರು ಒಂದ್ ನಮ್ಮ ಮನೆಯವರು 2 ಕಾರಲ್ಲಿ ಹೋಗಿದ್ವಿ. ಗಗನಂ ಕಾರ್ ತಗೊಂಡಿದ್ವಿ. ಗಗನಂ ಕಾರ್ ಫುಲ್ ಈ ಕಡೆಯಿಂದ ಬರ್ತಾ ನಾನೇ ಓಡಿಸಿದೀನಿ ಕಂಪ್ಲೀಟ್ ಆಗಿ. ಆರಾಮಾಗಿ ಆರಾಮಾಗಿ ಹೈವೇ ಇದೆ. ಮಧ್ಯ ಸ್ವಲ್ಪ ಹೈವೇ ಜಾಯಿನ್ ಮಾಡೋದಕ್ಕೆ ಸ್ವಲ್ಪ ಕನ್ಸ್ಟ್ರಕ್ಷನ್ ನಡೀತದೆ, ಅಲ್ಲಿ ಸ್ವಲ್ಪ ಡಿಸ್ಟರ್ಬ್ ಆಗುತ್ತೆ. ಇಲ್ಲಾಂದ್ರೆ ಆರಾಮಾಗಿ ಹೋಗ್ಬಿಟ್ಟು ಬಂದ್ವಿ ನಾವು ಕಂಚಿಗೆ. ಕಾರಲ್ಲಿ ಹೋಗೋರು ಹೋಗ್ ಬರ್ಬೋದು, ಟಿಟಿಲೆಲ್ಲ ಆರಾಮ. ರೋಡ್ ಬಗ್ಗೆ ಏನು ತಲೆ ಕೆಡ್ಸ್ಕೊಳಂಗಿಲ್ಲ ಹೋಗಕ್ಕೆ. ಅಲ್ಲಿ ಹೋದ್ಮೇಲೆ ಹುಡ್ಕಕ್ಕೆ ಶಾಪ್ಸ್ ಅಂದ್ರೆ ಇಲ್ಲಿಂದಾನೆ ಲಿಸ್ಟ್ ಮಾಡ್ಕೊಂಡು ಹೋಗಿ, ಸೊ ನಿಮ್ಗೆ ಹೆಲ್ಪ್ ಆಗುತ್ತೆ. ಅಂಡ್ ನಾವ್ ತಗೊಂಡಿದ್ದು 2 ಶಾಪ್ ಅಲ್ಲಿ, ಇನ್ನು ಬೇರೆ ಅಂಗಡಿಗಳಿದಾವೆ, ನೀವು ನೋಡ್ಕೊಂಡು ಯಾವ್ದು ಚೆನ್ನಾಗಿದೆ ಅಂತ ಫೈನಲ್ ಮಾಡ್ಕೊಂಡು ಹೋಗ್ ಬನ್ನಿ. ಅಂಡ್ ಪಚಾಯಪ್ಪ ಏಸ್ ಬಾಬುಷಾ 2 ಚೆನ್ನಾಗಿತ್ತು. ಕಂಚಿಗೆ ಹೋಗೋದ್ ವರ್ತಾ ಇಲ್ವಾ ಅಂತ ತುಂಬಾ ಜನಕ್ಕೆ ಡೌಟ್ ಇರುತ್ತೆ. ಸೊ ಈ ವಿಡಿಯೋನ ಕೊನೆ ತನಕ ನೋಡಿ, ಕೊನೆಲಿ ಹೇಳ್ತೀವಿ ವರ್ತಾ ಹೋಗೋದ ಇಲ್ವಾ ಅಂತ. ಸೊ ಮಿಸ್ ಮಾಡದೆ ಕೊನೆ ತನಕ ನೋಡಿ ವಿಡಿಯೋನ. ಸೊ ಇದಾಗಿತ್ತು ನಮ್ ಕಂಚಿ ಶಾಪಿಂಗ್ ಬ್ಲಾಗ್. ಎಲ್ಲಾನು ಡೀಟೇಲ್ ಆಗಿ ಹೇಳಿದಾಳೆ. ನಂಗೆ ಗೊತ್ತಿರೋಷ್ಟು ಎಕ್ಸ್ಪೀರಿಯನ್ಸ್ ನಾನು ಶೇರ್ ಮಾಡಿದೀನಿ. ಇವಳು ಆಲ್ಮೋಸ್ಟ್ ಎಲ್ಲಾನು ಕವರ್ ಮಾಡಕ್ ಟ್ರೈ ಮಾಡಿದಾಳೆ. ತುಂಬಾ ಚೆನ್ನಾಗಿದೆ. ಲೈಕ್ 100 ರೂಪಾಯಿಂದ 1 ಲಕ್ಷ ಅಲ್ಲ 2 ಲಕ್ಷ ತನಕನೂ ಸೀರೆಗಳಲ್ಲಿದೆ. ನಾವ್ ಅದನ್ನೆಲ್ಲ ಟ್ರೈ ಮಾಡಿಲ್ಲ. 1 ಲಕ್ಷ ಸೀರೆ ನೋಡಿದ್ವಿ ಅಷ್ಟೇ. ಬಡ್ಜೆಟ್ ಫ್ರೆಂಡ್ಲಿ ಪ್ಲಾನ್ ಮಾಡ್ಕೊಂಡು ಶಾಪ್ ಮಾಡ್ಕೊಂಡ್ ಬಂದಿದೀವಿ. ಅಂಡ್ ನಾವ್ ನೋಡಿದ್ವಿ 1 ಲಕ್ಷದ ಸೀರೆ ಎಲ್ಲ ಪ್ಯೂರ್ ಜರಿ ಇದೆಲ್ಲ ಇತ್ತು ಸೀರೆಗಳು. ತುಂಬಾ ಕಲೆಕ್ಷನ್ಸ್ ಇದಾವೆ. ನಿಮ್ಗೆ ಬೇಕಾಗಿರೋ ಬಜೆಟ್ ಅಲ್ಲಿ ನೀವು ಪರ್ಚೇಸ್ ಮಾಡಬಹುದು. ಸೊ ಇಷ್ಟು ನಮ್ಮ ಕಂಚಿ ಎಕ್ಸ್ಪೀರಿಯನ್ಸ್ ಬಗ್ಗೆ ಶೇರ್ ಮಾಡಿದೀವಿ. ಅಂಡ್ ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಾ ಇದೀವಿ. ಏನಾದ್ರು ಕ್ವೆಶನ್ಸ್ ಇದ್ರೆ ಕಾಮೆಂಟ್ ಸೆಕ್ಷನ್ ಅಲ್ಲಿ ಕಾಮೆಂಟ್ ಮಾಡಿ, ಅದಕ್ಕೆ ಆನ್ಸರ್ ಮಾಡ್ತೀವಿ. ಅಂಡ್ ಹೀಗೆ ಸಾಗಾ ಸ್ಟೋರೀಸ್ ನ ಪ್ರೀತಿಸ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ ಗೈಸ್. ನಾನ್ ನಿಮ್ ಗಗನ, ನಾನ್ ನಿಮ್ ಸಚಿನ್, ಸೈನಿಂಗ್ ಆಫ್. ಬಾಯ್.